ಹರೇ ರಾಮ. ಕರುಣರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ವರೂಪವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ. ಆ ಸದ್ಗುರುವಿರಲಿ ನಮ್ಮೆಲ್ಲರ ಮಾನಸದಿ. ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂ ತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಮೊತ್ತ ಮೊದಲು ಈ ಮಣ್ಣನ್ನು ತಮ್ಮ ಪಾದಸ್ಪರ್ಶದಿಂದ ಪವಿತ್ರಗೊಳಿಸಿದ ಆದಿಶಂಕರಾಚಾರ್ಯರಿಗೆ, ಅವರು ಹರಸಿ ಕೊಡಮಾಡಿದ ಎಲ್ಲ ಶ್ರೀರಾಮಾದಿ ದೇವತೆಗಳಿಗೆ, ಈ ಸ್ಥಳದ ಅಧಿದೈವವಾದ ಮಲ್ಲಿಕಾರ್ಜುನನಿಗೆ, ಈ ಕ್ಷೇತ್ರದ ಅಧಿದೈವವಾದ ಸಾರ್ವಭೌಮ ಮಹಾಬಲೇಶ್ವರನಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಗ್ರಾಮದೇವತೆ ಭದ್ರಕಾಳಿಯನ್ನು ಸ್ಮರಿಸಿ, ನಮ್ಮೆಲ್ಲರನ್ನು ಹರಸಿ ಆಶೀರ್ವಾದದ ಕೆಲವು ನುಡಿಗಳು. ಪ್ರತಿಯೊಂದಕ್ಕೂ ಸುಮುಹೂರ್ತವೂ ಇರ್ತದೆ, ದುರ್ಮುಹೂರ್ತವೂ ಕೂಡ ಇರ್ತದೆ. ಯಾವ ಸಮಯದಲ್ಲಿ ಮಾಡಿದರೂ ಒಳ್ಳೆಯದು, ಯಾವ ಸಮಯದಲ್ಲಿ ಮಾಡಿದರೆ ಒಳ್ಳೆಯದಲ್ಲ ಎನ್ನುವುದಕ್ಕೆ ಕಾಲವಿಧಾಯಕ ಶಾಸ್ತ್ರ, ಜ್ಯೋತಿಷ ತುಂಬ ದೊಡ್ಡ ವಿವರಣೆಯನ್ನು ಕೊಟ್ಟುಬಿಟ್ಟಿದೆ. ಹಾಗಾಗಿ ಯಾವ ಹೊತ್ತಿಗೆ ಪ್ರಶಸ್ತ ಶ್ರೇಷ್ಠ ಹೇಳಬೇಕು. ಬ್ರಾಹ್ಮ ಮುಹೂರ್ತ ತುಂಬ ಶ್ರೇಷ್ಠ, ಅದಕ್ಕೆ ಪೂಜೆ ಮಾಡಬೇಕು. ಸಂಗವ ಕಾಲ ಶ್ರೇಷ್ಠ. ಸಂಗವ ಕಾಲ ಅಂದರೆ ಒಂದು ಬೆಳಗಿಂದ ಸಾಯಂಕಾಲದವರೆಗೆ, ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗಿನ ಕಾಲವನ್ನು 5 ಪಾಲು ಮಾಡಿದರೆ 2ನೇ ಪಾಲು ಅದು. ಮೊದಲನೇ ಭಾಗ ಪ್ರಾತಃ ಕಾಲ, 2ನೇ ಭಾಗ ಸಂಗವ ಕಾಲ, 3ನೇ ಭಾಗ ಮಧ್ಯಾಹ್ನ ಕಾಲ, 4ನೇ ಭಾಗ ಅಪರಾಹ್ನ ಕಾಲ, 5ನೇ ಭಾಗ ಸಾಯಾಹ್ನ ಅಂತ. ಈ 5 ಭಾಗಗಳು. 2ನೇ ಭಾಗ ಪೂಜೆಗೆ ತುಂಬ ಪ್ರಶಸ್ತವಾದ ಕಾಲ. ಯಾಕೆ ಅದನ್ನು ನೆನಪು ಮಾಡೋದು ಅಂದರೆ, ಪೂಜೆಗೆ 2 ಗಂಟೆ ಪ್ರಶಸ್ತ ಅಂತ ಅನ್ನೋದೆಲ್ಲ ಉಂಟು. ನಮ್ಮ ಮನೆಗಳಲ್ಲೆಲ್ಲ ಸ್ನಾನಕ್ಕೆ 1 ಗಂಟೆ ಮೇಲೆ ಪ್ರಶಸ್ತ ಅಂತ. ಮನೆ ಹೆಂಗಸರು 108 ಸತಿ ಕರೆದು ಕೊನೆಗೆ ಒಂದು ಸ್ನಾನ ಮಾಡಿ ಬಂದು ದೇವ್ರ ಮುಂದೆ ಹೋಗೋದು. ಆವಾಗ ದೇವ್ರ ನೆನಪಾಗ್ತದೆ ಅಂತ. ಅದು ಶ್ರಾದ್ದಕ್ಕೆ ಒಳ್ಳೆ ಕಾಲ ಹೊರತು ಪೂಜೆಗೆಲ್ಲ ಒಳ್ಳೆ ಕಾಲ ಅಲ್ಲ ಅದು ಅಂತ. ಹೀಗೆ ಪ್ರತಿಯೊಂದಕ್ಕೂ ಒಂದು ಒಳ್ಳೆ ಕಾಲ, ಕೆಟ್ಟ ಕಾಲ ಅಂತ ಇದೆ ಅಂತ. ಕೈಕಸಿ ವಿಶ್ರವಸ್ತು ಮಹರ್ಷಿಗಳ ಹತ್ರ ಬಂದ ಕಾಲ, ಅವರ ಬಳಿ ಬಂದ ಕಾಲ ಇದೆಯಲ್ಲ, ಮಕ್ಕಳು ಬೇಕು ಅಂತ ಬಂದ ಕಾಲ ಇದೆಯಲ್ಲ, ಭಾಳ ಕೆಟ್ಟ ಕಾಲ ಆಗಿತ್ತು ಅದು. ಹಾಗಾಗಿ ಅವ್ರು ಹೇಳ್ತಾರೆ, ಲೋಕ ಕಂಟಕರು ಹುಡ್ತಾರೆ ಮಕ್ಕಳಾಗಿ ನಿನಗೆ. ಇಡೀ ಪ್ರಪಂಚಕ್ಕೆ ಪೀಡೆ ಕೊಡುವಂಥವರು ಮಕ್ಕಳಾಗಿ ಹುಡ್ತಾರೆ ನಿನಗೆ. ಯಾಕೆಂದ್ರೆ ನಿನ್ನ ಬಂದ ಮುಹೂರ್ತ ಅಂಥದ್ದು ಅಂತ, ಬಂದ ಸಮಯ ಅಂಥದ್ದು ಅಂತ. ಹಾಗೆ ಗುರು ಶಿಷ್ಯರ ಸಮಾಗಮಕ್ಕೆ ತುಂಬ ಯೋಗ್ಯವಾದ ಕಾಲ ಯಾವುದು ಅಂದರೆ, ಇಡೀ ವರ್ಷವೂ ಹೌದು, ಅದಕ್ಕೆ ಅಮಾವಾಸ್ಯೆ ಹುಣ್ಣಿಮೆ ಯಾವ ವ್ಯತ್ಯಾಸವೂ ಇಲ್ಲ. ಶನಿವಾರ ಮಂಗಳವಾರ ಏನೇನು ತೊಂದರೆ ಇಲ್ಲ. ಗುರು ಅಸ್ತ ಆಗಲಿ ಉದಯ ಆಗಲಿ ಗುರುದರ್ಶನಕ್ಕೆ ಯಾವಾಗಲೂ ಪ್ರಶಸ್ತವೇ. ಆದರೆ ಈ ಚಾತುರ್ಮಾಸ್ಯದ ಕಾಲ ಇದೆಯಲ್ಲ, ಇದು ಹೇಳಿ ಮಾಡಿಸಿದ ಕಾಲ ಅಂತ, ತುಂಬ ಯೋಗ್ಯವಾದ ಕಾಲ ಅಂತ. ನೀವು ಬೇರೆ ಸಮಯದಲ್ಲಿ ಮಾಡಿ ಬಿಡಿ, ಈ ಸಮಯದಲ್ಲಿ ಅವಶ್ಯ ಮಾಡಿ. ಶಿಷ್ಯನಾದವನು ಬಂದು ಹೋಗಬೇಕು ತನ್ನ ಗುರುವಿನ ಬಳಿಗೆ. ತಾನು ಶಿಷ್ಯ ಹೌದು ಅಂತಾದರೆ, ತನಗೆ ಎದ್ದು ಹರಿಯುವ ಶಕ್ತಿ ಇದೆ ಅಂತಾದರೆ, ಮಠದವರೆಗೆ ಬರುವ ಶಕ್ತಿ ಇದೆ ಅಂತಾದರೆ, ಈ ಸಮಯವನ್ನು ತಪ್ಪಿಸಬಾರದು. ಚಾತುರ್ಮಾಸ್ಯದ ಹೊತ್ತಿನಲ್ಲಿ ಒಂದು ದಿನವಾದರೂ ಬಂದು ದರ್ಶನ ಮಾಡಿದರೆ
ಶಿಷ್ಯತ್ವಕ್ಕೆ ಒಂದು ಅರ್ಥ ಬರ್ತದೆ ಅಂತ, ಶಿಷ್ಯತ್ವದ ನವೀಕರಣ ಆಗ್ತದೆ ಅಂತ, ಪ್ರತಿ ವರ್ಷ ನವೀಕರಣ ಮಾಡಿದಾಗದು ಅಂತ. ಇಲ್ಲದಾದ್ರೂ ಹೋಗ್ಬಿಡೋದಿಲ್ಲ ಶಿಷ್ಯತ್ವ, ಆದರೆ ಅದು ನವೀಕರಣ ಆಗಲಿಲ್ಲ, ಆ ಸ್ಥಿತಿಯಲ್ಲಿ ಇರ್ತದೆ ಅದು ಅಂತ. ಹಾಗಾಗಿ ಅಂಥ ಕಾಲ ಇದು ಅಂತ. ಗುರುಗಳಿಗೆ ತಪಸ್ಸಿಗೆ ಒಳ್ಳೆ ಕಾಲ, ಶಿಷ್ಯರಿಗೆ ದರ್ಶನಕ್ಕೆ ಒಳ್ಳೆ ಕಾಲ. ಹಾಗಂದ್ರೆ ಏನು ಅಂದರೆ ಗುರುಗಳಿಗೆ ಸಂಗ್ರಹಕ್ಕೆ ಒಳ್ಳೆ ಕಾಲ, ಚೈತನ್ಯ ಸಂಗ್ರಹಕ್ಕೆ ಒಳ್ಳೆ ಕಾಲ, ಶಿಷ್ಯರಿಗೆ ಆ ಚೈತನ್ಯ ತಗೊಂಡು ಹೋಗೋದಕ್ಕೆ ಒಳ್ಳೆ ಕಾಲ ಅಂತ. ಎರಡೂ ಸೇರಿ ಒಂದು ಚಾತುರ್ಮಾಸ್ಯ ಅಂತ ನೀವೆಲ್ಲ ಪ್ರತಿ ವರ್ಷ ತಪ್ಪದೆ ಬರುವ ಪರಿಪಾಟಿಯನ್ನು ಇಟ್ಕೊಂಡಿದ್ದೀರಿ. ಅದಕ್ಕೆ ಅನುಕೂಲ ಮಾಡಿಕೊಡುವಂಥದ್ದು ಮೊದಲನೇ ಸೀಮಾಭಿಕ್ಷೆ. ಅದು ಈಗ ಮಂಡಲ ವಲಯಗಳ ಮೂಲಕವಾಗಿ ನಡೀತಕ್ಕಂಥ ಗುರುಭಿಕ್ಷಾ ಸೇವೆ. ಅದು ಇವತ್ತು ಕುಮಟಾ ಮಂಡಲದ ಈ 5-6 ವಲಯಗಳು, ಕೆಕ್ಕಾರು ವಲಯ, ಬಾಲಗಳ್ಳಿ ವಲಯ, ಧಾರೇಶ್ವರ ವಲಯ, ಕುಮಟಾ ವಲಯ, ಅಂಕೋಲ ಕಾರವಾರ ವಲಯ, ಈ ವಲಯಗಳ ಅವಕಾಶ ಇಂದು ಅಂತ ಒಂದು ವಾತಾವರಣ ಮೂಡಿಸ್ತದೆ ನೋಡಿ ಅಂತ. ಇಂತಹ ದಿವಸ ನಾವೆಲ್ಲ ಹೋಗೋದು ಅಂತ, ನಮ್ಮ ವಲಯದ ಇಂಥ ದಿವಸ ಅಂತ ಒಂದು ಬಂದಾಗ, ಈ ಚಾತುರ್ಮಾಸ್ಯ ಅಂದರೆ ಒಂದು ಪ್ರೇರಣೆ, ಅದು ಗುರುದರ್ಶನ ಮಾಡಬೇಕು ಅಂತ. ಸಾಲದಕ್ಕೆ ಇಂತಹ ದಿನ ನಮ್ಮ ಮಂಡಲದಿದೆ, ನಮ್ಮ ವಲಯದ್ದಿದೆ ಎನ್ನುವಂಥದ್ದು ಅದು ಪ್ರೇರಣಾದ್ವಯ ಅದು ಅಂತ. ಪ್ರೇರಣೆ ಮೇಲೆ ಪ್ರೇರಣೆ ಅಂತ. ನಾವು ಮಠಕ್ಕೆ ಬರೋದಕ್ಕೊಂದು ಒಳ್ಳೆಯ ಸಂದರ್ಭ, ಸದಾವಕಾಶವನ್ನು ಮರಳಿ ನೆನಪು ಮಾಡಿಕೊಡ್ತಕ್ಕಂಥ ಒಂದು ಸನ್ನಿವೇಶ. ಮತ್ತು ಹೋಗಲಿಕ್ಕೆ ನೆರವು ಕೂಡ ಆಗ್ತದೆ ಅಂತ. ಹಿಂದಿನ ಕಾಲದಲ್ಲೆಲ್ಲ ಆ ನೆರವನ್ನು ಶಬ್ದ ಬಳಸ್ತಾ ಇದ್ರು. ಒಬ್ಬರೇ ಇನ್ನೊಬ್ರು ಯಾರು ಬರ್ತಾರೆ ನೆರವಿಗೆ ಅಂತ ಅನ್ನೋ ಥರ. ಸಾರ್ಥ ಅಂತ ಸಂಸ್ಕೃತದ ಶಬ್ದ, ಸ್ವಾರ್ಥ ಅಲ್ಲ, ಅದಕ್ಕೆ ಒಳ್ಳೆ ಅರ್ಥ ಇಲ್ಲ. ಸಾರ್ಥ ಅಂದರೆ ಒಂದು ಸಮೂಹ, ಒಂದೇ ಕಡೆ ಹೋಗೋರು ಯಾತ್ರಿಕರು 10 ಜನ ಒಟ್ಟಿಗೆ ಹೋಗುವಂಥದ್ದು, ಅದನ್ನು ಸಾರ್ಥ ಅಂತ ಕರೀತಾರೆ ಅಂತ ಸಂಸ್ಕೃತದಲ್ಲಿ. ಇದೊಂಥರ ಸಾರ್ಥ, ಸ್ವಾರ್ಥವನ್ನು ಬಿಟ್ಟ ಸಾರ್ಥ ಇದು ಅಂತ. ಎಲ್ಲರೂ ಸಮೂಹವಾಗಿ ಮಠಕ್ಕೆ ಹೋಗುವಂಥದ್ದು, ಒಂದು ಊರಿನಿಂದ ಅಥವಾ ಒಂದು ಪ್ರದೇಶದಿಂದ ಅನೇಕರು ಜೊತೆಗೂಡಿ ಮಠಕ್ಕೆ ಬರುವಂಥದ್ದು ಅಥವಾ ಮಠಕ್ಕೆ ಬಂದು ಜೊತೆಗೂಡುವಂಥದ್ದು ಇಲ್ಲಿ, ಅದಕ್ಕೊಂದು ಒಳ್ಳೆಯ ಅವಕಾಶ. ಇದು ಇಂದು ಯಾವ ಮಂಡಲ ಅಂತೇನು ಕೇಳಬೇಕಾಗೇ ಇಲ್ಲ. ಇದು ಹೀಗೆ ತುಂಬಿದ್ದು ನೋಡಿದರೆ ಗೊತ್ತಾಗ್ತದೆ ಇದು ಕುಮಟಾ ಮಂಡಲ ಇದು ಅಂತ. ಗುರುದೃಷ್ಟಿ ತುಂಬಿತ್ತು ಅಂದರೆ ಅದು ಯಾವುದೋ ಇಂಥದ್ದೇ ಒಂದು ಆಗಿರಬೇಕು ಅಂತಲೇ ನಾವು ಊಹೆ ಮಾಡ್ಬೋದು ಅಂತ. ಅದರಲ್ಲಿ ಕುಮಟಾ ಮಂಡಲ ಆಗಿ ಅದು ತುಂಬದೇ ಇರುವಂಥ ಒಂದು ಪ್ರಶ್ನೆ ಇಲ್ಲ ಅಂತ. ಯಾವಾಗಲೂ ತುಂಬಿ ತುಳುಕುವಂತ ನೀವು ಮಾಡ್ತಾಯಿದ್ದೀರಿ. ನಿಮಗೆ ಹಾಗೆ ನೋಡಿದರೆ ನಿಮಗೆ ಯಾವಾಗಲೂ ಬರೋಂಥವ್ರೆ. ಈಗ ನಿಮ್ಗೆ ಭಾಳ ಹತ್ತಿರ ಆಗಿದ್ದರಿಂದ ನೀವು ವರ್ಷದಲ್ಲಿ 10 ಬಾರಿ ಬರ್ತೀರಿ, 20 ಬಾರಿ ಬರ್ತೀರಿ, ಇಲ್ಲಿ ಬರ್ತಾ ಇರ್ತೀರಿ ಯಾವಾಗಲೂ. ಹಾಗಾಗಿ ಇವತ್ತು ಇಷ್ಟು ಸಂಖ್ಯೆ ಆಗಬೇಕು ಅಂತಿಲ್ಲ, ನಾ ಮೊನ್ನೆ ಹೋಗಿದ್ನಾ ಅಂತ ಅನ್ನೋದು ಇರ್ಬೋದು ಅಂತ, ಹೇಗೂ ನಾಡ್ದಿಗೆ ಹೋಗೋದಿದೆ ಅನ್ನೋಂಥದ್ದಲ್ಲಿ ಇದ್ದೇ ಇರ್ತದೆ ಅಂತ. ಆದರೂ ಕೂಡ ನೀವೆಲ್ಲ ಆ ಮಂಡಲಕ್ಕೆ ಒಂದು ಮರ್ಯಾದೆಯನ್ನು ಕೊಟ್ಟು, ನಿಮ್ಮ ವಲಯಗಳಿಗೆ ಒಂದು ಮಹತ್ವವನ್ನು ಕೊಟ್ಟು, ಸಂಘಟನೆಗೆ ಒಂದು ಬೆಲೆ ಕೊಟ್ಟು ಇವತ್ತು ಇಲ್ಲಿ ಬಂದು ಸೇರಿದ್ದೀರಿ. ನಿಮಗೆಲ್ಲ ತುಂಬ ಆಶೀರ್ವಾದಗಳು. ತುಂಬ ಲಾಗಾಯತಿನಿಂದ ಗುರುಸೇವೆಗೆ ಹೆಸರಾಗಿರ್ತಕ್ಕಂಥ ಪ್ರದೇಶ ಇದು. ಇಂದು ನಿನ್ನೆ ಅಂತಲ್ಲ, ತಲೆಮಾರುಗಳಿಂದ ಒಳ್ಳೆ ಗುರುಸೇವಕರು ಎನ್ನುವ ಬಿರುದನ್ನು ನೀವು ಪಡ್ಕೊಂಡವರು. ಅದು ಈಗಲೂ ಕೂಡ ಮುಂದುವರೆದಿದೆ. ಈಗ ಇವತ್ತಿನ ಉದಾಹರಣೆ ಹೇಳೋದಾದರೆ, ಇವತ್ತು 63 ಜನ ವೈದಿಕರು ಸೇರಿ ರುದ್ರಪಠನ ಮಾಡಿದ್ದಾರೆ. ಶತರುದ್ರಾಭಿಷೇಕ ಸಂಪನ್ನ ಆಗಿದೆ. ಅದರಲ್ಲಿ ಕುಮಟಾ ಮಂಡಳು ಒಂದು ವಿಶೇಷ ಪಾತ್ರವನ್ನು ವಹಿಸಿದೆ. ಅದರಲ್ಲಿ ಒಂದು ಸಂಖ್ಯೆಯನ್ನು ಕುಮಟಾ ಮಂಡಳು ಕೂಡ ಕೊಟ್ಟಿದೆ. 4 ಬಾರಿ ಮಾಡಬೇಕು ಅಂತ ಅಂದ್ಕೊಂಡಿದೆ ಚಾತುರ್ಮಾಸ್ಯದಲ್ಲಿ. 4 ಪ್ರದೋಷಗಳಿಗೆ ಶತರುದ್ರಾಭಿಷೇಕ ಚಂದ್ರಮೌಳೇಶ್ವರ ದೇವರಿಗೆ ಆಗಬೇಕು. ನಮ್ಮ ಶಿಷ್ಯರೇ ಬಂದು ತುಂಬ ಸಮಾಧಾನವಾಗಿ ರುದ್ರಪಠನ ಮಾಡಬೇಕು ಅಂತ ಆಗಿದೆ. ಅದು ಎಷ್ಟು ಸಮಾಧಾನವಾಗಿ ಅಂದರೆ ಅದು ಈಶ್ವರನಿಗೆ ಸಂತೋಷ ಆಗಬೇಕು, ಅಷ್ಟು ಸಮಾಧಾನ ನಡೀತಾ ಇದೆ. ನಾವು ಒಳಗಿಂದ ನಾವು ಕೇಳ್ತಾ ಇದ್ವು. ಸಂಸ್ಥಾನದ ಅಪೇಕ್ಷೆಗೆ ತಕ್ಕಂತೆ ಆಗ್ತಾಯಿದೆ. ಕುಮಟಾ ಮಂಡಲದ ಸಂಘಟನೆಗೆ ದೊಡ್ಡ ಉದಾಹರಣೆ ತುಳಸಿ ಅರ್ಚನೆ ಅಂತ. ತುಳಸಿ ಅರ್ಚನೆ ನಾವು ಭಾಳ ಮೊದಲೇ ಹೇಳಿದ್ದೇನಲ್ಲ, ಅದು ಚಾತುರ್ಮಾಸ್ಯ ಪ್ರಾರಂಭ ಆದಮೇಲೆ, ಪ್ರಾರಂಭ ಆಗ್ತಾ ಇದ್ದ ಹಾಗೆ ಅಂತ ಲೆಕ್ಕ ಅಂತ, ಆರಂಭಕ್ಕಿಂತ ಸ್ವಲ್ಪ ಮೊದಲು ಅಂತ. 9 ಗುರುವಾರ ಬರ್ತದೆ ಚಾತುರ್ಮಾಸ್ಯದಲ್ಲಿ. 1ನೇ ಗುರುವಾರ ನಾವೇ ತುಳಸಿ ಅರ್ಚನೆ ಮಾಡ್ತೇವೆ. ಅದು ಪ್ರತಿ ವರ್ಷ ಮಾಡ್ತೇವೆ. ಅದನ್ನು 1ನೇ ಗುರುವಾರ ಅಂತಲ್ಲ, ವ್ಯಾಸ ಪೂರ್ಣಿಮೆ ದಿನ ಪ್ರತಿ ವರ್ಷವೂ ಕೂಡ ವಿಷ್ಣು ಸಹಸ್ರನಾಮಗಳಿಂದ ಗುರುವೃಂದಕ್ಕೆ ತುಳಸಿ ಅರ್ಚನೆ ನಾವೇ ಕೈಯಾರೆ ಮಾಡುವಂಥದ್ದು. ನೀವೆಲ್ಲ ತುಳಸಿ ಅರ್ಚನೆ ಕೊಡ್ತೀರಿ, ಅದಕ್ಕೆ ಅದು ನಡೀತದೆ ಯಾವಾಗಲೂ. ಈ ವರ್ಷ ಪೂರ್ತಿ ತುಳಸಿಯಿಂದಲೇ ಅರ್ಚನೆ ನಡೀತಿದೆ. ಅದ್ರಲ್ಲಿ ತುಳಸಿಯಿಂದಲೂ ಮಾಡ್ತಾರೆ, ಹೂವಿಂದಲೂ ಮಾಡ್ತಾರೆ. ತುಳಸಿ ಕಮ್ಮಿ ಆದಮೇಲೆ ಹೂವಿಂದ, ತುಳಸಿ ಖರ್ಚಾದ್ಮೇಲೆ
ಆಮೇಲೆ ಅಕ್ಷತೆಯಿಂದ ಹೀಗೆಲ್ಲ ಇರ್ತಿತ್ತು. ನೀವು ಅವಕಾಶ ಕೊಡಲಿಲ್ಲ ಅದಕ್ಕೆ. ಕೇವಲ ತುಳಸಿಯಿಂದಲೇ ಅರ್ಚನೆ ಈ ವರ್ಷ ಆದ್ಯಂತವಾಗಿ ನಡೆದಿದೆ. ಅದು ಗುರುವಾರವೇ ಬಂದಿತ್ತು. ಅದು ಮೊದಲನೇ ಅಂದರೆ ಚಾತುರ್ಮಾಸದ ಮೊದಲನೇ ದಿನವೇ ಗುರುವಾರ ಅಂತ. ಗುರು ಪೂರ್ಣಿಮೆ ಅಂದರೆ ಗುರುವಾರದ ಪೂರ್ಣಿಮೆ ಹೌದು ಅಂತ ಈ ಸಾರಿ ಅಂತ. ಮುಂದಿನ 8 ಗುರುವಾರಗಳು ಶಿಷ್ಯರು ಮಾಡಬೇಕು. 1,00,000 ತುಳಸಿ ಅರ್ಚನೆ ಮಾಡಬೇಕು. ವಿಷ್ಣು ಸಹಸ್ರನಾಮಗಳಿಂದ, ವಿಷ್ಣುವಿನ ಸಹಸ್ರನಾಮಗಳಿಂದ 100 ಮಂದಿ ಆದರೂ ಕೊನೆ ಪಕ್ಷ ಕುಳಿತುಕೊಂಡು ಹೆಣ್ಮಕ್ಳು ತುಳಸಿ ಸಂಗ್ರಹ ಮಾಡಿ ತಂದು ಕೊಡಬೇಕು. ಅದನ್ನು ಪುರುಷರು ಅರ್ಚನೆ ಮಾಡಬೇಕು. ಹಾಗೆ 8 ಗುರುವಾರಗಳು ಆಗಬೇಕು ಅಂತ ಅಪೇಕ್ಷೆ ಇತ್ತು. ನಾವು ಅದನ್ನು ಈ ಕುಮಟಾ ಹೊನ್ನಾವರ ಮಂಡಲದಲ್ಲಿ ವಿಶೇಷ ಪತ್ರ ವಹಿಸ್ಬೇಕು ಅಂತ ಅಪೇಕ್ಷೆ ಪಟ್ಟಿದ್ವು. ಯಾಕಂದರೆ ನೀವು ಹತ್ತಿರ ಇದ್ದೀರಿ. ಮೊದಲು ನೆನಪಾಗೋದು ನೀವು ಏನಾದರೂ ಒಂದು ಕಾರ್ಯ ಇದೆ ಅಂದರೆ ನಿಮ್ಮನ್ನೇ ನಾವು ಮೊದಲು ನೋಡೋದು ಅಂತ. ಯಾಕೆಂದ್ರೆ ಉಳಿದವರು ದೂರದಿಂದ ಬರಬೇಕಾಗ್ತದೆ, ನೀವು ಹತ್ತಿರ ಇರ್ತೀರಿ. ನೀವು ಹಾಗೆ ಮೊದಲು ದೃಷ್ಟಿ ಬೀಳೋದು ನಿಮ್ಮ ಮೇಲೆ ಅಂತ. ಅದು ಬಿತ್ತು ಇದಕ್ಕೂ ಹಾಗೆ. ಅದು ಇವರೇ ಬಂದು ಮಾಡಬೇಕು, ಹೆಚ್ಚು ಸಂಖ್ಯೆ ಪೂರ್ತಿ ಇವರಿಂದ ಆಗಬೇಕು, ಯಾರು ಬೇಕಾದ್ರೂ ಭಾಗವಹಿಸಲಿ, ಮಹಾಮಂಡಲಾದ್ಯಂತ ಅವಕಾಶ ಇದೆ. ಆದರೆ ಹೊಣೆಗಾರಿಕೆ ಇವರಿಗಿದೆ, ಕುಮಟಾ ಹೊನ್ನಾವರ ಮಂಡಲದವ್ರಿಗಿದೆ ಅಂತ ಹೇಳಿದ್ವು. ಅದೇ ಪ್ರಕಾರ ತುಂಬ ಚೆನ್ನಾಗಿ ಇದನ್ನು ನಡೆಸ್ಕೊಟ್ಟಿದ್ದೀರಿ ಅಂತ. ತುಂಬ ಚೆನ್ನಾಗಿ ಕಳೆದ 2-3 ತುಂಬ ಚೆನ್ನಾಗಾಗಿದೆ ಅಂತ. ತುಂಬ ಸಮಾಧಾನವಾಗಿದೆ. ಹೆಚ್ಚು ತುಳಸಿ ಬಂದಿದೆ. 1,00,000 ಬೇಕು ಅಂದರೆ 1,50,000 ತುಳಸಿ ಬಂದಿದೆ ಕಳೆದ ಬಾರಿ. 100 ಜನ ಬೇಕು ಅಂದರೆ 120 ಜನ, 130 ಜನ ಹೀಗೆ ಬಂದು ಭಾಗವಹಿಸೋಂಥದ್ದು. ಅದು ಸುಮಾರು ಈ ಕಳೆದ ಸತಿ 2 ಗಂಟೆ ಬೇಕಾಗಿದೆ ಅಂತ ಅಂದ್ಕೊಳ್ತೇವೆ ನಾವು. 1.25 ಗಂಟೆ 2 ಗಂಟೆ ಹೊಂದಾಡದೆ ಸಮಾಧಾನ ಕುಳಿತು ನೀವೆಲ್ಲ ಅರ್ಚನೆಯನ್ನು ತುಂಬ ಭಕ್ತಿಯಿಂದ ಮಾಡಿದ್ದೀರಿ. ಗುರು ಸಾಕ್ಷಾತ್ ವಿಷ್ಣು ಸ್ವರೂಪ. ಹಾಗಾಗಿ ಗುರುವನ್ನು ಅರ್ಚನೆ ಮಾಡುವಾಗ ವಿಷ್ಣುವಿನ ಸ್ಮರಣೆ ಮಾಡುವಂಥದ್ದು ಪದ್ಧತಿ. ಪಾದಪೂಜೆ ಮಾಡುವಾಗ ನಮೋ ನಾರಾಯಣಾಯ ಈ ಮಂತ್ರವನ್ನು ಪದೇ 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 ಹೇಳಿ ಉಪಚಾರ ಮಾಡುವಂಥದ್ದು. ಯಾಕೆಂದರೆ ಹರಿರೇವ ಗುರು ಸಾಕ್ಷಾತ್ ಗುರುರೇವ ಹರಿ ಸ್ವಯಂ ಉಭಯೋರಂತರಂ ಕಿಂಚಿತ್ ನ ದ್ರಷ್ಟವ್ಯಂ ಮುಮುಕ್ಷುಭಿ. ಮೋಕ್ಷದ ಇಚ್ಛೆ ಇದ್ದರೆ, ದುಃಖದಿಂದ ಬಿಡುಗಡೆ ಬೇಕು ಅನ್ನೋ ಇಚ್ಛೆ ಇದ್ದರೆ ಹರಿ ಮತ್ತು ಗುರುವಿನಲ್ಲಿ ಅಂತರವನ್ನು ಕಾಣಬೇಡ. ಹರಿಯೇ ಗುರು, ಗುರುವೇ ಹರಿ. ಉಭಯೋರಂತರಂ ಕಿಂಚಿತ್ತು, ಒಂದು ಇಷ್ಟಾದರೂ ಕೂಡ ಅಂತರವನ್ನು ನೋಡಬಾರ್ದು ಎಂಬುದಾಗಿ ಶಾಸ್ತ್ರ ಹೇಳುವಂಥದ್ದು. ಅದಕ್ಕೆ ತಕ್ಕಂತೆ ವಿಷ್ಣುವಿನ ನಾಮಗಳ ಮೂಲಕವಾಗಿ ಗುರುವಿನ ಪ್ರತ್ಯರ್ಥವಾಗಿ ಅರ್ಚನೆ ನಡೆಯುವಂಥದ್ದು ಇಲ್ಲಿ ಆಗಿ ಹೋದ ಅಂದರೆ ಅವರು ಭೌತಿಕವಾಗಿ ಮಾತ್ರ ಇರೋದಿಲ್ಲ, ನಮ್ಮ ಜೊತೆಗೆ ಯಾವಾಗಲೂ ಇರ್ತಾರೆ ಅವರು. ಅಂಥ ಎಲ್ಲ ಪೂರ್ವಾಚಾರ್ಯರ ಪ್ರೀತ್ಯರ್ಥವಾಗಿ ಈ ತುಳಸಿ ಅರ್ಚನೆ ತುಂಬ ಚೆನ್ನಾಗಿ ತುಂಬ ಒಳ್ಳೆ ರೀತಿಯಿಂದ ನಡೆದಿದೆ. ನಡೆಸ್ಕೊಟ್ಟವರು ಕುಮಟಾ ಮಂಡಲದವರು. ಆಶೀರ್ವಾದಗಳು. ಮುಂದೂ ಒಂದು ಹೊನ್ನಾವರ ಮಂಡಲದ್ದು ಇದೆ, ಮಹಾಮಂಡಲದ್ದು ಹೊಣೆಗಾರಿಕೆ, ವಿಶೇಷ ಹೊಣೆಗಾರಿಕೆಯಿಂದ ಆಗುವಂಥದ್ದಿದೆ. ಅದು ಏನಿದ್ರೂ ನಮ್ಮದೇ ಕಾರ್ಯ ನಿಮಗಿದು, ನಮ್ಮದೇ ಸೂಚನೆ ನಿಮಗಿದು. ನೀವು ನಿಮ್ಮ ಪಾತ್ರವನ್ನು ಮಾಡಬೇಕು ಈ ತುಳಸಿ ಅರ್ಚನೆಯಲ್ಲಿ. ಆ ಪುಣ್ಯ ನಿಮಗೆ ಪ್ರಾಪ್ತ ಆಗ್ತದೆ, ಗುರುಸೇವೆಯ ಸಾರ್ಥಕತೆ ಬರ್ತದೆ. ಮಾಡಬೇಕು ಅದನ್ನು. ಕೊನೆಯದು 2 ಆಗಬೇಕು ಅಂತ ಹೇಳಿದೆ. 2 ಅಂದರೆ 2 ಲಕ್ಷ ಆಗಬೇಕು ಅಂತ. 1ನೇದು ಪೂರ್ತಿ ಸಮಾಧಾನ ಆಗಲಿಲ್ಲ. ಹಾಗಾಗಿ ಏನೋ ಸ್ವಲ್ಪ ಸಂಪರ್ಕದ ಕೊರತೆಯಿಂದಾಗಿ 1ನೇದು ಪೂರ್ತಿ ಸಮಾಧಾನ ಆಗಿರಲಿಲ್ಲ. ಆಮೇಲೆ ಕುಮಟಾ ಮಂಡಲದವ್ರು ದೀಕ್ಷೆ ತೊಟ್ಟು ಹಿಡಿದ್ರೆ ಇಲ್ಲೋ, ಅದು ಚೆನ್ನಾಗಾಯಿತು. ಅದ ನಂತರ ಅದು ಹಾಗೆ ನಿಮ್ಮ ಸೇವೆ ಈ ಚಾತುರ್ಮಾಸ್ಯದ ಉದ್ದಕ್ಕೂ ಬೇಕು, ನಮ್ಮ ಈ ತಲೆಮಾರಿನ ಉದ್ದಕ್ಕೂ ಬೇಕು, ಮುಂದಿನ ಕಾಲದಲ್ಲೂ ಬೇಕು, ಅದು ನಂತರದ ಕಾಲದಲ್ಲೂ ಬೇಕು. ನೀವು ಇದೇ ರೀತಿ ಶ್ರೇಷ್ಠಾತಿ ಶ್ರೇಷ್ಠ ಸೇವಕರು ಎನ್ನುವ ಹೆಮ್ಮೆಯನ್ನು ಉಳಿಸ್ಕೊಳ್ಬೇಕು. ಆ ಹೆಮ್ಮೆ ನಿಮಗೆ ಯಾವಾಗಲೂ ಉಳಿಬೇಕು. ಮೂಲ ಮಠಕ್ಕೆ ತುಂಬ ಹತ್ತಿರ ಇದ್ದೀರಿ. ಕೆಕ್ಕಾರ್ ಮಠ ನಿಮ್ಮ ಮಧ್ಯದಲ್ಲಿದೆ. ಸೇವೆ ಬೇಕು ನಿಮ್ಮದು ಎಂಬುದಾಗಿ ಸಮಯದಲ್ಲಿ ನೆನಪು ಮಾಡ್ಕೊಳ್ತೇವೆ. ಹೊಸ ಮಂಡಲದ ಉದ್ಘೋಷ ಆಗಿದೆ. ಒಂದು ಒಳ್ಳೆಯ ತಂಡ ಅಸ್ತಿತ್ವಕ್ಕೆ ಬಂದಿದೆ. ಸಾತ್ವಿಕ ತಂಡ ಮತ್ತು ಒಂದು ಕ್ರಿಯಾಶೀಲ ತಂಡ ಹೊಣೆಗಾರಿಕೆಯನ್ನು ಸ್ವೀಕಾರ ಮಾಡ್ತಾ ಇದೆ. ನಿಮಗೆ ವಿಶೇಷ ಆಶೀರ್ವಾದಗಳು. ಇಲ್ಲಿ ಒಳಗೆ ಕೂತಿದ್ದಾರೆ ಎಲ್ಲ ಸಾಲಾಗಿ, ಇಲ್ಲಿ ಕೂರಿಸಿದ್ದೇವೆ ಒಂದು ಪಂಕ್ತಿಯಲ್ಲಿ. ಹಾಗಾಗಿ ಅವರಿಗೆ ಶಕ್ತಿಯನ್ನು ನಾವು ತುಂಬುತ್ತೇವೆ, ನೀವು ತುಂಬಬೇಕು ಅಂತ ಸ್ಪಂದಿಸಬೇಕು. ಅವರ ಬೆನ್ನು ಕಟ್ಟಬೇಕು, ಬೆನ್ನು ತಟ್ಟಬೇಕು, ಬೆನ್ನು ಕಟ್ಟಬೇಕು. 2 ಬೆನ್ನು ತಟ್ಟಬೇಕು ಅಂದರೆ ಪ್ರೋತ್ಸಾಹ ಕೊಡೋಂಥದ್ದು, ಬೆನ್ನು ಕಟ್ಟಬೇಕು ಅಂದರೆ ಜೊತೆಗೆ ನಿಲ್ಲೋ ಅಂಥದ್ದು, ಒಂದು ಹೆಗರು ಕೊಟ್ಟು ಕೆಲಸ ಮಾಡೋವಂಥದ್ದು ಅಂತ. ನೀವು ಈ ಮಂಡಲದ ಹೊಸ ತಂಡ ಆಗಲಿ, ವಲಯಗಳ ತಂಡಗಳು ಆಗಲಿ, ಯಾವಾಗಲೂ ಸೇವೆ ಮಾಡ್ತಕ್ಕಂಥ ಗುರಿಕಾರರಾಗಲಿ, ನೀವು ತುಂಬ ಪ್ರೀತಿಯಿಂದ ಸೇವೆ ಮಾಡಿ. ನಿಮ್ಮ ಮೇಲೆಲ್ಲ ಗುರು ದೃಷ್ಟಿ ಬಿದ್ದಿದೆ, ರಾಮನ ದೃಷ್ಟಿ ಬಿದ್ದಿದೆ. ನಿಮ್ಮನ್ನು ದೇವರು ಈ ಕಾರ್ಯಕ್ಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ.
ದೇವರಿಗೂ ಸರಿಯಾಗಿ ನೀವು ಮಾಡಬೇಕು ಕೆಲಸವನ್ನು ಅಂತ. ಮನುಷ್ಯರನ್ನು ಮೆಚ್ಚಿಸುವಂಥದ್ದು ಏನಿಲ್ಲ, ಅದು ತಾನಾಗಾಗ್ತದೆ. ದೇವರಿಗೂ ಸರಿಯಾಗಿ, ದೇವರ ಸಾಕ್ಷಿಯಾಗಿ ಈ ಕಾರ್ಯವನ್ನು ನೀವು ನಡೆಸಿಕೊಡಬೇಕು. ಗುರು ಸೇವಾ ದೀಕ್ಷೆಯನ್ನು ತೊಟ್ಟು ಯಾವುದೂ ಕೊರತೆ ಆಗದೇ ಇರುವಂತೆ, ಏನೂ ಕಡಿಮೆ ಬಿಡದೇ ಇರುವಂತೆ, ಹೊಸ ಇತಿಹಾಸ ಬರೆಯುವಂತೆ ನೀವೆಲ್ಲ ಸೇವೆ ಮಾಡಬೇಕು. ಹಾಗೆ ಈ ಹಿಂದೆ ಯಾರು ಸೇವೆ ಮಾಡ್ತಾಯಿದ್ರೋ ಅವರು ಒಂದು ವೇಳೆ ಈ ಹೊಣೆಗಾರಿಕೆಯಲ್ಲಿ ಮುಂದುವರೆದೇ ಇದ್ದರೆ ಬೇರೆ ಹೊಣೆಗಾರಿಕೆಗೆ ಒಂದು ಕೆಲಸ ಮಾಡಬೇಕು. ಯಾರನ್ನೂ ಮನೆಗೆ ಕಳುಹಿಸುವ ಪ್ರಶ್ನೆ ಇಲ್ಲ, ಯಾರೂ ಮನೆಗೆ ಹೋಗಿ ಕೂತ್ಕೋಬಾರ್ದು. ನೀವು ಮಂಡ್ಯದವರು ನೋಡಬೇಕು ಅದನ್ನು. ಪ್ರತಿಯೊಬ್ಬರೂ ಸೇವೆ ಮಾಡ್ತಾ ಇರಬೇಕು. ನಿಮ್ಮ ಮಠ ಇದು ನಿಮ್ಮನ್ನು ತಲೆಮಾರು ಕಾದ ಗುರು ಪರಂಪರೆ. ನೀವು ಇಲ್ಲಿವರೆಗೆ ಬಂದಿದ್ದೀರಿ, ಇನ್ನು ಗುರು ಪರಂಪರೆ ಆಶೀರ್ವಾದದಿಂದ ಬಂದಿದ್ದೀರಿ ನೀವು ಇಲ್ಲಿವರೆಗೆ. ನಿಮ್ಮ ಅಪ್ಪಜ್ಜ ಮುತ್ತಜ್ಜ ಎಲ್ಲರಿಗೂ ಈ ಪೀಠದ ಆಶೀರ್ವಾದ ಸಿಕ್ಕಿದೆ. ಹಾಗಾಗಿ ನೀವೇನಾದ್ರು ಒಂದು ಸೇವೆ ಮಾಡಬೇಕು. ಖಾಲಿ ಕೈಯಲ್ಲಿ ಇರಬಾರ್ದು. ಗುರುಮಠದ ಸೇವೆ ಸಣ್ಣದೋ ದೊಡ್ಡದೋ ಮಾಡದೇ ಇರಬಾರ್ದು. ಅದಕ್ಕೆ ಯಾರು ಬಂದು ಹೇಳಬೇಕು ಅಂತ ಕಾಯಬಾರ್ದು. ಯಾರೋ ಬಂದು ಆಮಂತ್ರಣ ಕೊಡಬೇಕು, ಯಾರೋ ಒಂದು ಸೂಚನೆ ಕೊಡಬೇಕು ಕಾಯಬಾರ್ದು. ನಿಮ್ಮದೇ ಮಠ ಇದು. ಹಾಗಾಗಿ ನೀವು ಕೇಳಿ ಆದರೂ ಹುಡುಕಿ ಆದರೂ ನೀವು ಸೇವೆಯನ್ನು ಮಾಡಬೇಕು. ಸೇವಾ ಶೂನ್ಯರಾಗಿ, ಸೇವಾ ವಿರಹಿತರಾಗಿ ಇರಬಾರ್ದು ಯಾರೂ ಕೂಡ ಎಂಬುದಾಗಿ ನಾವು ನಮಗೆ ಈ ಸಮಯದಲ್ಲಿ ಸೂಚನೆ ಕೊಡುವಂಥದ್ದು. ದುರ್ದೈವ ಹತ್ತಿರ ಬಂದರೂ ಕೂಡ ನಿಮ್ಮ ಕೈಯಲ್ಲಿ ಗುರು ಸೇವೆ ಇದನ್ನು ದೂರ ಹೋಗ್ಬಿಡ್ತದೆ. ಅಲ್ಲಿವರೆಗೆ ಬಂದಿದ್ದು ದೂರ ಹೋಗಿಬಿಡ್ತದೆ. ಪಕ್ಕದ ಮನೆಗೆ ಬಂದು ದುರ್ದೈವ ಆದರೂ ನೀವೇನು ಗುರು ಸೇವೆಯಲ್ಲಿ ಇಲ್ಲ ಅಂತಾದರೆ, ಗುರು ಸಂಪರ್ಕದಲ್ಲಿ ಗುರು ರಕ್ಷೆಯಲ್ಲಿ ಇಲ್ಲ ಅಂತಾದರೆ ನಿಮ್ಮ ಮನೆಗೆ ಬಂದುಬಿಡ್ತದೆ ಕೂಡಲೇ ಅಂತ. ಹಾಗಾಗಿ ಗುರು ಸೇವೆ ಅನ್ನೋದು ನಿಮ್ಮ ಉದ್ಧಾರಕ್ಕೆ, ನಿಮ್ಮ ರಕ್ಷೆಗೆ, ನಿಮ್ಮ ಶ್ರೇಯಸ್ಸಿಗೆ, ನಿಮ್ಮ ಆಯುಸ್ಸಿನ ಸಾರ್ಥಕತೆಗೆ ಇರುವಂಥದ್ದು. ಮಾಡಿ, ಚೆನ್ನಾಗಿ ಮಾಡಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಿ, ತಪ್ಪದೇ ಮಾಡಿ. ಪ್ರತಿಯೊಬ್ಬರು ಕೂಡ ಪುರುಷರು, ಮಹಿಳೆಯರು, ವೃದ್ಧರು, ಸಣ್ಣವರು, ಅಶಕ್ತರು, ರೋಗಿಗಳು ಯಾರೂ ಬಿಡದೆ, ಅಸಾಧ್ಯವಾದ ಯಾವುದೂ ಇಲ್ಲ. ರೋಗಿಗೂ ಕೂಡ ಹಾಸಿಗೆಯಿಂದ ಏಳಲಿಕ್ಕೆ ಸಾಧ್ಯ ಇಲ್ಲ, ಅವನಿಗೂ ಕೂಡ ಅಲ್ಲೇ ಮಲಿಗೆ ಮಾಡುವಂಥ ಗುರು ಸೇವೆ ಇರ್ತದೆ. ಮಾಡಬೇಕು ಅಂತ. ಜಟಾಯು ರಾಮರಿಗೊಂದು ಸೇವೆ ಮಾಡ್ತಾನೆ. ಆ ಸೇವೆ ಮಾಡೋ ಸಮಯದಲ್ಲಿ ಅವನಿಗೆ ಹೇಳುವ ಶಕ್ತಿ ಇಲ್ಲ. ಅವನ ರೆಕ್ಕೆಗಳನ್ನು ಕತ್ತರಿಸಲಾಗಿತ್ತು, ಪಾದಗಳನ್ನು ಕತ್ತರಿಸಲಾಗಿತ್ತು, ಪಾರ್ಶ್ವಗಳನ್ನು ಕತ್ತರಿಸಲಾಗಿತ್ತು. ಅಂಥ ಸ್ಥಿತಿ ಇದ್ದಿದ್ದೇನು ಅಂದರೆ ಅವನಿಗೊಂದು ಮಾತು ಒಂದು ಸ್ವಲ್ಪ ಮಟ್ಟಿಗಿತ್ತು ಅಂತ, ಅದರಿಂದ ಸೇವೆ ಮಾಡ್ತಾನೆ ಅವನು. ದೊಡ್ಡ ಸೇವೆ. ರಾಮಾಯಣ ಮುಂದುವರೆದಿದ್ದೇ ಆ ಸೇವೆ ಮೂಲಕವಾಗಿ ಅಂತ. ಸೀತೆಯ ವೃತ್ತಾಂತವನ್ನು ಜಟಾಯು ರಾಮನಿಗೆ ಹೇಳ್ತಾನೆ. ಅವನ ಅಣ್ಣ ಸಂಪಾತಿ ಕೂಡ ಹಾಗೆ, ಅವನ ರೆಕ್ಕೆ ಸುಟ್ಟು ಹೋಗಿತ್ತು ಅಂತ. ಅವನಿಗೆ ಸ್ವಂತ ಆಹಾರ ಸಂಪಾದನೆ ಮಾಡೋ ಶಕ್ತಿ ಕೂಡ ಇರಲಿಲ್ಲ. ಅವನು ಸೀತೆ ಸುಳಿವನ್ನು ಕಪಿಗಳಿಗೆ ಕೊಡ್ತಾನೆ. ಹನುಮಂತ ಮೊದಲಾದವರಿಗೆ ಸೀತೆ ಸುಳಿವನ್ನು ಕೊಟ್ಟಿದ್ದು ಯಾರು, ಎಲ್ಲಿದ್ದಾಳೆ ಅನ್ನೋ ಸುಳಿವನ್ನು ಕೊಟ್ಟಿದ್ದು ಯಾರು ಅಂದರೆ ಅದು ಸಂಪಾತಿ, ಅದು ಜಟಾಯುವಿನ ಅಣ್ಣ ಅಂತ. ವಾಂಗ್ಮಾತ್ರೇಣ ಅಂತ ಹೇಳ್ತಾನೆ. ವಾಕಿನಿಂದ ಸೇವೆ ಮಾಡ್ತಾನೆ. ನನಗೆ ಮಾತಾಡೋಕ್ಕೆ ಬರ್ತದೆ, ನನಗೆ ಮಾತಿನ ಮೂಲಕ ಸೇವೆ ಮಾಡ್ತಾನೆ ಅಂತ ಸೇವೆ ಮಾಡ್ತಾನೆ ಅವನು ಅಂತ. ಹಾಗೆ ಪ್ರತಿಯೊಬ್ಬರೂ ಸೇವೆ ಮಾಡಬೇಕು ಎಂಬುದಾಗಿ ಈ ಸಮಯದಲ್ಲಿ ನಾವು ನೆನಪು ಮಾಡಿಕೊಳ್ಳುವಂಥದ್ದು. ಇನ್ನು ಅಂಗಸಂಸ್ಥೆಗಳು, ನಮ್ಮ ಕೆಕ್ಕಾರು ಬಟ್ಟೆ ವಿನಾಯಕ ಅದರ ವತಿಯಿಂದ ಪಾದಪೂಜೆ ಆಗಿದೆ. ಕೆಕ್ಕಾರ ರಘುತ್ತಮ ಮಠದ ವತಿಯಿಂದ ಪಾದಪೂಜೆ ಆಗಿದೆ. ಕರ್ತೋಕ ಸ್ವಯಂಭೂ ದೇವಾಲಯದ ವತಿಯಿಂದಲೂ ಪಾದಪೂಜೆ ಆಗಿದೆ. ಈ ಸಂಸ್ಥೆಗಳು ಎಲ್ಲ ಹಳೆಯ ಸಂಸ್ಥೆಗಳು, ಹಳೆಯ ಕಾಲದ್ದು, ಯಾವಾಗಿಂದ ಅಂತಲೇ ಗೊತ್ತಿಲ್ಲ, ಆ ಕಾಲದಿಂದ ಇರ್ತಕ್ಕಂಥದ್ದು. ಇಲ್ಲಿ ಕೆಲಸ ಮಾಡುವ ಎಲ್ಲರಿಗೂ ಆಶೀರ್ವಾದಗಳು. ನೀವು ಆ ದೇವಸ್ಥಾನಗಳ, ಮಠಗಳ ಧ್ವಜವನ್ನು ಎತ್ತಿ ಹಿಡಿದು ಸೇವಾ ಕಾರ್ಯವನ್ನು ಮುಂದುವರಿಸಿ ದೇವರಿಗೆ ಪ್ರೀತಿಯಾಗುವಂತೆ ನಡ್ಕೊಳ್ಳಿ ಎಂಬುದಾಗಿ ಆಶೀರ್ವಾದ ಮಾಡ್ತೇವೆ. ಇನ್ನು ಸ್ವಭಾಷೆ, ದಿನ ಒಂದು ಶಬ್ದ ತ್ಯಾಗ ಅಂತ. ಚಾತುರ್ಮಾಸ್ಯಕ್ಕೆ ಹೋಗಿ ಮಠಕ್ಕೆ ಹೋಗಿ ಒಂದು ಶಬ್ದ ಬಿಟ್ಟು ಬಂದೆ ಅಂತ ಮಾಡಬೇಕು ಅಂತ ಹೇಳ್ತಾ ಇದ್ದೆ. ಕಾಶಿಗೆ ಹೋಗಿ ಏನಾದ್ರು ಬಿಟ್ಟು ಬಂದೆ, ಚಾತುರ್ಮಾಸ ಏನಾದ್ರು ಬಿಡೋ ಪದ್ಧತಿ ಇದೆ. ಹಾಗಾಗಿ ಈ ಹಾಡು ಇಂಗ್ಲೀಷಿನ ಒಂದು ಶಬ್ದ ಬಿಟ್ಟರೆ ಒಂದು ಪುಣ್ಯ ಬರ್ತದೆ ನಿಮಗೆ ಅಂತ, ವಿಶೇಷ ಪುಣ್ಯ ಬರ್ತದೆ ಅಂತ. ನೀವು ಬೆಂಡೆಕಾಯಿ ಬಿಡ್ತೀರಿ, ಮತ್ತೊಂದು ಬಿಡ್ತೀರಿ. ಬೆಂಡೆಕಾಯಿ ಬಿಟ್ಟರೆ ಬಿಟ್ಟಿದ್ದು ಪುಣ್ಯ ವಿದ್ಯೆ ಇದೆ, ಅದು ಕೆಟ್ಟ ವಸ್ತು ಅಂತ ಏನಲ್ಲ. ಇದು ಹಾಗಲ್ಲ, ಇದು ನಮಗೇನು ಒಳ್ಳೆಯದಲ್ಲ, ನಮ್ಮದಲ್ಲ. ಹಾಗಾಗಿ ಬಿಡಬೇಕು. ಇವತ್ತೊಂದು ಶಬ್ದ ಬಿಡೋಕ್ಕೆ ನಿಮಗೆ ಸಲಹೆ ಕೊಡ್ತೇವೆ ನಿಮಗೆ. ಆ ಶಬ್ದ ಯಾವುದು ಅಂದರೆ ಓಕೆ. ಭಯಂಕರ ವ್ಯಾಪ್ತಿ ಇದೆ ಈ ಶಬ್ದಕ್ಕೆ, ಎಲ್ಲಿಂದ ಎಲ್ಲಿವರೆಗೂ ವ್ಯಾಪ್ತಿ ಇದೆ. ಪ್ರತಿಯೊಬ್ಬರು ಹೊಣ್ಣು ಮುದುಕರು ಈ ಶಬ್ದ ಬಳಸ್ತಾರೆ ಅಂತ. ಎಲ್ಲಿಂದ ಎಲ್ಲಿಗೂ ಗೊತ್ತಿಲ್ಲೇ ಬಂದುಬಿಡ್ತದೆ ಶಬ್ದ ಇದು ಅಂತ. ಹಾಗೆ ನೋಡಿದರೆ ಇಂಗ್ಲೀಷ್ ಭಾಷೆಯದ್ದು ಮೂಲ ಇದ್ದ ಶಬ್ದ ಅಲ್ಲ ಇದು. ಇವತ್ತಿಗೂ ಈ ಶಬ್ದದ ಮೂಲ ಅವರಿಗೂ ಸ್ಪಷ್ಟ ಇಲ್ಲ. ಈ ಓಕೆ ಹೇಗೆ ಬಂತು, ಎಲ್ಲಿಂದ ಬಂತು ಅನ್ನೋ ಬಗ್ಗೆ ಅವ್ರಿಗೆ ಇವತ್ತಿಗೂ ಸ್ಪಷ್ಟತೆ ಇಲ್ಲ. ಒಂದು 3-4-5 ಸಿದ್ಧಾಂತಗಳು, ಅಂದರೆ ಸಿದ್ಧಾಂತಗಳದ್ದೇನು
ಅವರವ್ರ ತಲೆಗೆ ತೋರಿದ್ದನ್ನು ಅವರವ್ರು ವಿಮರ್ಶೆ ಮಾಡಿ ಹೇಳಿರೋವಂಥದ್ದು ಅಂತ. ಹಾಗೆ ನಡೀತದೆ ಹೊರತು ಯಾರೂ ಕೂಡ ಈ ಶಬ್ದ ಹೀಗೆ ಹುಟ್ಟಿತು ಹೇಗೆ ಬಂತು ಅಂತ ಹೇಳಿ ಅನ್ನೋದನ್ನು ಇದಮಿತ್ತಮ್ ಅಂತ ಹೇಳಿದವರಿಲ್ಲ ಅಂತ. ಆದರೆ ಬರೋದಂತೂ ಬಂದುಬಿಟ್ಟಿದೆ. ಎಲ್ಲ ಹೆಚ್ಚು ಕಮ್ಮಿ ಇಂಗ್ಲೆಂಡ್ ಅಮೇರಿಕಾ ಮಾತ್ರ ಅಲ್ಲ, ಅನ್ಯಾನ್ಯ ದೇಶಗಳಲ್ಲೂ ಕೂಡ ಬಂದುಬಿಟ್ಟಿದೆ ಇದು ಅಂತ, ಈ ಶಬ್ದ ಅಂತ. ಅದನ್ನು ಆಲ್ ಕರೆಕ್ಟ್ ಅಂತ ಅದರ ಪೂರ್ಣ ರೂಪವನ್ನು ಆಲ್ ಕರೆಕ್ಟ್ ಅಂತ ಹೇಳ್ತಾರೆ. ಈ ಆಲ್ ಕರೆಕ್ಟ್ ಅಂದರೆ ಇವತ್ತಿನ ಇಂಗ್ಲೀಷ್ನಲ್ಲಿ ಆಲ್ ಅಂದರೆ ಎಲ್ ತಾನೇ ಇರೋದು, ಬರಬೇಕಾಗಿತ್ತು. ಕರೆಕ್ಟ್ ಅಂದರೆ ಏನು? ಸಿಯಿಂದ ಶುರು ಆಗಬೇಕದು, CO ಶುರು ಆಗಬೇಕದು. ಅವಾಗ AC ಅಂತ ಆಗಬೇಕಾಗಿತ್ತದು, ಓಕೆ ಅಂತಲ್ಲ ಅದು. ಮತ್ತು ಓಕೆ ಅಂತ ಹೇಗಾಯಿತು ಅಂದರೆ ಅದಕ್ಕೆ ಮೇಲ್ ನೋಡೋದೆ ಅಂತ ಆ ಪರಿಸ್ಥಿತಿ ಇದೆ ಅಂತ ಹೇಳೋರು ಏನು ಹೇಳ್ತಾರೆ ಅಂದರೆ, ಒಂದು ಸಿದ್ಧಾಂತ, ಹೆಚ್ಚು ಇರೋ ಸಿದ್ಧಾಂತಗಳ ಪೈಕಿ ಜನಪ್ರಿಯವಾಗಿರೋ ಹೆಚ್ಚು ಅಭಿಮತ ಇರೋಂಥ ಸಿದ್ಧಾಂತ ಅಮೇರಿಕಾದಲ್ಲಿ ಇದು ಬಂದಿದ್ದು. ಅಮೇರಿಕಾ ದೇಶದಲ್ಲಿ ಅಲ್ಲಿ ತಮಾಷೆಯಾಗಿ ಈ ಆಲ್ ಕರೆಕ್ಟ್ ಅನ್ನೋದನ್ನು OLL ಆಲ್ ಅಂತ ತಗೊಂಡು ಕರೆಕ್ಟ್ ಅನ್ನೋದನ್ನು K ಇಂದ ಪ್ರಾರಂಭ ಮಾಡಿ ಆ ರೀತಿಯಲ್ಲಿ ಎರಡು ಶಬ್ದ ಬಂದು ತಮಾಷೆಗೆ ಅಂತ ಬಂದಿದ್ದು. ಆ ತಮಾಷೆ ನಿಜವಾಗಿ ಕೊನೆಗೆ ಪತ್ರಿಕೆಗಳದ್ದು ಬರೋಕ್ಕೆ ಶುರುವಾಗಿ ಕೊನೆಗೆ ಅದು ಇದು ಚಾಲ್ತಿಯಾಗಿ ವಿಶ್ವವ್ಯಾಪಿ ಆಯಿತು ಅಂತ. ಹೀಗೆ ತಮಾಷೆ ನಿಜವಾಗಿದ್ದು ಅಂತ ಒಂದು ಸಿದ್ಧಾಂತವನ್ನು ಇದ್ರ ಬಗ್ಗೆ ಹೇಳೋದುಂಟು. ಸಂಸ್ಕೃತದ ಶಬ್ದಗಳು ಹೀಗೆಲ್ಲ ಇರೋದಿಲ್ಲ. ಅದಕ್ಕೆ ಧಾತು ಇರ್ತದೆ, ಪ್ರತ್ಯಯಗಳಿರ್ತವೆ, ಇಡೀ ಒಂದು ಪ್ರಕ್ರಿಯೆ ಇರ್ತದೆ. ಹೇಗೆ ಅದು ಆ ರೂಪ ಬಂತು ಅನ್ನೋದಕ್ಕೆ ತುಂಬ ತಾರ್ಕಿಕವಾದ ವಿವರಣೆಗಳಿರ್ತವೆ ಸಂಸ್ಕೃತದಲ್ಲಿ. ಆದರೆ ಈ ಭಾಷೆಗಳಿಗೆಲ್ಲ ಇವಳಿಗೆ ತುದಿ ಮೊದಲು ಬುಡ ಅದೆಲ್ಲ ಏನಿಲ್ಲ, ಅದು ಬಂತು ಅನ್ನೋ ಥರ ಬಂದಿರೋವಂಥದ್ದು. ಇದು ಇರಲಿ ಅಂತೂ ಬಂದುಬಿಟ್ಟಿದೆ ಅಂತ. ಇದಕ್ಕೆ ಕನ್ನಡ ಶಬ್ದ ಇಲ್ವಾ ಓಕೆ ಅನ್ನೋದಕ್ಕೆ? ಅಥವಾ ಕನ್ನಡ ಶಬ್ದ ಭಾಳ ಕಷ್ಟ ಇದೆಯಾ? ಒತ್ತಕ್ಷರ ಜಾಸ್ತಿ, ಮಹಾಪ್ರಾಣ, ದೀರ್ಘ ಹಾಗೆಲ್ಲ ಇದೆ ಅಂದರೆ ಏನಿಲ್ಲ. ಸರಿ ಅನ್ನೋ ಕನ್ನಡ ಶಬ್ದ ಇದೆ, ಇಷ್ಟು ಸುಲಭವಾಗಿದೆ. ಓಕೆ ಅಂತ ಬಳಸೋಲ್ಲೆಲ್ಲ ನಾವು ಸರಿ ಅಂತ ಬಳಸ್ಬೋದು. ಆಲೋಚನೆ ಮಾಡಿ, ನೀವು ಮನಸ್ಸಲ್ಲಿ ಆಲೋಚನೆ ಮಾಡಿ, ಎಲ್ಲಿ ಓಕೆ ಅಂತ ಹೇಳ್ತೀರಿ, ಅದು ಸರಿ ಅಂತ ಹೇಳೋಕ್ಕಾಗುತ್ತಲ್ಲ ನೋಡಿ ಒಂದು ಸರ್ತಿ, ಆಗ್ತದೆ ಅಂತ. ಈ ಶಬ್ದ ಬಳಸ್ಬೋದು ಅಂತ. ಆಯಿತು ಅನ್ನೋ ಶಬ್ದ ಬಳಸ್ಬೋದು, ಆಗಲಿ ಅನ್ನೋ ಶಬ್ದ ಬಳಸ್ಬೋದು. ಓಕೆ ಜಾಗದಲ್ಲಿ ಆಗಲಿ ಅಂತ ಹೇಳ್ಬೋದು, ಆಗಬಹುದು ಅಂತ ಹೇಳ್ಬೋದು. ನೋಡಿ ಎಷ್ಟು ಶಬ್ದಗಳಿದೆ, ಸರಿಯಾಗಿ ಹೊಂದಿ ಕೂರ್ತವೆ ಆ ಜಾಗದಲ್ಲಿದ್ದು ಅಂತ, ವ್ಯವಸ್ಥಿತವಾಗಿ. ಒಪ್ಪಿದೆ ಅಂತ ಹೇಳ್ಬೋದು, ಒಪ್ಪಿಗೆ ಅಂತಲೂ ಹೇಳ್ಬೋದು, ಒಪ್ಪಿಗೆ ಅಂತ. ಓಕೆ ಅನ್ನೋ ಅರ್ಥವನ್ನು ಕೊಡ್ತದೆ. ಓಕೆ ಅನ್ನೋದು ಒಪ್ಪಿಗೆ ಅನ್ನೋ ಅರ್ಥದಲ್ಲಿದೆ, ಸಾಮಾನ್ಯವಾಗಿ ಹೆಚ್ಚು ಬಳಕೆ ಆಗುವಂಥದ್ದು ಒಪ್ಪಿಗೆ ಅನ್ನೋ ಅರ್ಥದಲ್ಲಿ. ಸೊ ನಂಗೆ ಅರ್ಥ ಆಯಿತು ಅನ್ನೋ ರೀತಿಯಲ್ಲೂ ಅದನ್ನು ಬಳಸೋದುಂಟು. ಓಕೆ ಅಂತ ಹೇಳ್ತಾ ಇರ್ತಾರಲ್ಲ ಮಧ್ಯದಲ್ಲಿ, ಅರ್ಥ ಆಯಿತು ಅಂತ ಅನ್ನೋ ಅರ್ಥದಲ್ಲೂ ಬಳಸೋದುಂಟು. ಇದೆಲ್ಲ ಈಗ ಸರಿ ಅನ್ನುವಾಗ ಅದೇ ಅರ್ಥ ಕೊಡ್ತದೆ, ಗೊತ್ತಾಯಿತು ಅಂತ, ಅರ್ಥ ಆಯಿತು, ಮುಂದೆ ಹೋಗ್ಬೋದು ಅಂತ. ಸರಿ ಅನ್ನೋ ಕಥೆ ಹೇಳಬೇಕಾದ್ರೆ ಹೇಳ್ತಾರಲ್ಲ ಅಂತ. ಇಷ್ಟೊಂದು ಶಬ್ದಗಳಿದೆ. ಹೌದು ಅನ್ನೋ ಶಬ್ದ ಇದೆ, ಹತ್ತಿರ ಇದೆ. ಪರವಾಗಿಲ್ಲ ಅನ್ನೋ ಶಬ್ದ ಇದೆ, ಪರವಾಗಿಲ್ಲ ಅಂತ. ಎಲ್ಲ ಕಡೆ ಬರುತ್ತೆ ಅಂತಲ್ಲ, ಅನೇಕ ಕಡೆಗಳಲ್ಲಿ ಪರವಾಗಿಲ್ಲ ಅನ್ನೋ ಶಬ್ದನ ಬಳಸೋಕ್ಕೆ ಸಾಧ್ಯ ಇದೆ ಅಂತ ಆ ಜಾಗದಲ್ಲಿ ಅಂತ. ಬೇಡಪ್ಪ ನೀವು ನಿಮಗೆ ಆಲಸ್ಯ ಇದೆ ಅಂದರೆ ಹ್ಞೂ ಅಂಥೇಳಿ ಸಾಕು ಅಂತ, ಏನಾಗತ್ತೆ? ಓಕೆ ಬದಲು ಹ್ಞೂ ಅಂದರೆ ಏನಾಗ್ತದೆ ನಿಮಗೆ? ಇನ್ನೂ ಕಡಿಮೆ ಖರ್ಚಾಗೋದು ನಿಮ್ಮದು ಅಂತ, ಶಕ್ತಿ ಚೈತನ್ಯ ಎಲ್ಲ ಇನ್ನೂ ಕಡಿಮೆ ಸಾಕು ಒಂದು. ಹ್ಞೂ ಅನ್ನೋಕ್ಕಾಗೋದಿಲ್ಲ ನಿಮಗೆ ಅಂತ. ಓಕೆ ಹಾಕ್ಬೇಕು. ಹಾಗಾಗಿ ಈ ಶಬ್ದವನ್ನು ಬಳಸ್ಬೋದು. ಇನ್ನು ಕುಮಟಾ ಮಂಡಲಕ್ಕೆ ಹೇಳೋದಾದರೆ ಇಡೀ ಸಮಾಜಕ್ಕೆ ಹೇಳ್ಬೋದು. ಅದನ್ನು ಅಕ್ಕು ಅಂತ ಹೇಳ್ಬೋದು ಅಂತ. ಓಕೆಗೆ ಹತ್ತಿರ ಇದೆ ಅಕ್ಕು ಅಂತ. ಅಕ್ಕು ಅಥವಾ ಅಡ್ಡಿಲ್ಲೆ, ಅಕ್ಕು, ಆತು, ದಕ್ಷಿಣ ಕನ್ನಡದಲ್ಲಿ ಆತು ಅಂತ ಹೇಳ್ತಾರೆ, ಅಲ್ಲಿ ಬಳಸ್ಬೋದಲ್ವ. ಇನ್ನು ತುಂಬ ಸುಲಭ ಇರೋ ಶಬ್ದಗಳು ಅಂತ ಯಾಕೆ ಬಳಸ್ಬಾರ್ದು? ಇಷ್ಟು ಶಬ್ದ ಇದೆ ಅಂತ. ನಾವು ಮೊನ್ನೆ ತಾನೇ ಒಂದು ಉದಾಹರಣೆ ಕೊಟ್ಟಿದ್ವು. ಈಗ ಇದು ನಾವು ಕೊಟ್ಟ ಶಬ್ದಗಳು ಸರಿ, ಆಯಿತು, ಆಗಲಿ, ಆಗಬಹುದು, ಒಪ್ಪಿದೆ, ಒಪ್ಪಿಗೆ, ಹೌದು, ಪರವಾಗಿಲ್ಲ, ಅಕ್ಕು, ಅಡ್ಡಿಲೆ. ಇನ್ನೂ ಇದೆ ಇಲ್ಲಿ 11-12 ಇಲ್ಲಿ ಕಾಣ್ತಾ ಇದೆ. ಇಲ್ಲಿಗ ನಿಮಗೆ ಅಂದರೆ ನಿಮ್ಮ ಮೂಲಕ ಅವ್ರಿಗೂ ಎಲ್ಲರಿಗೂ ಸೇರಿ ಹೇಳೋದು, 11 ಸೀರೆ ನಮ್ಮ ಹತ್ರ ಇದೆ ಅಂತ ಆದರೆ ಪಕ್ಕದ ಮನೆಯಿಂದ ಎರವಳು ತರಬೇಕಾ ಸೀರೆ ನಾವು? 11 ಸೀರೆ ಎದುರು ಕಾಣ್ತಾ ಇದೆ, ಅಟ್ಟದ ಮೇಲೆ ಒಂದಷ್ಟು ಇರ್ಬೋದು, ಇನ್ನೂ ಪೆಟ್ಟಿಗೆ ಒಳಗಿರ್ಬೋದು. ಇಷ್ಟಿದೆ,
ಇಷ್ಟಾಗಿ ಪಕ್ಕದ ಮನೆಗೆ ಹೋಗಿ ಅಂಗಲಾಚ್ಬೇಕಾ ನಾವು ಅಂತ, ಒಂದು ಸೀರೆ ಕೊಡ್ತೀರಾ ಅಂತ ಕೇಳಬೇಕಾ ನಾವು ಅಂತ. ಯಾಕೆ ಮಾಡ್ತಾ ಇದ್ದೆ ನಾವು ಈ ತಪ್ಪನ್ನು ಅಂತ. ಸಂಸ್ಕೃತದಲ್ಲಿ ಅಸ್ತು ಅನ್ನೋ ಶಬ್ದ ಇದೆ. ಸಂಸ್ಕೃತದಲ್ಲಿ ನೀವು ಕನ್ನಡದಲ್ಲೂ ಬಳಸ್ಬೋದು ಅದನ್ನು, ಗಂಭೀರವಾಗಿರ್ತದೆ. ಒಳ್ಳೆ ಸಂದರ್ಭ ಇದ್ದಾಗ ಅಸ್ತು, ತಥಾ ಅಸ್ತು, ನಿಮಗೆಲ್ಲ ಗೊತ್ತು, ತಥಾ ಅಸ್ತು ಹಾಗೆ ಆಗಲಿ ಅಂತ. ತಥಾ ಅಂದರೆ ಹಾಗೆಯೇ, ಅಸ್ತು ಆಗಲಿ, ತಥಾ ಅಸ್ತು ಹಾಗೆ ಆಗಲಿ. ಈ ತಥಾಸ್ತು ನಿಮಗೆ ಚೆನ್ನಾಗಿ ಗೊತ್ತಿದೆ. ದೇವರು ತಥಾಸ್ತು ಅಂತ ಹೇಳ್ತಾರೆ ಅಂತ. ನಾವು ತಪಸ್ಸು ಮಾಡಿದರೆ, ದೇವರು ಮೆಚ್ಚಿದರೆ, ದೇವರು ಪ್ರತ್ಯಕ್ಷ ಆದರೆ ರೇ 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 ಎಲ್ಲ ಇದೆ. ಆದರೆ ನಾವು ವರ ಕೇಳಿದರೆ ದೇವರು ತಥಾಸ್ತು ಅಂತ ಹೇಳಿದರೆ ಅದಾಗ್ತದೆ ನಮಗೆ ಅಂತ. ತಥಾಸ್ತು ತುಂಬ ಜನಪ್ರಿಯ ನೋಡಿ ಅಂತ. ಹಾಗೆ ಅಸ್ತು ಅನ್ನೋದು ಸಂಸ್ಕೃತ ಪದ. ಇನ್ನೊಂದು ಸಂಸ್ಕೃತ ಪದ ಬಾಢಂ ಅಂತ ಸಂಸ್ಕೃತ ಪದ. ಇನ್ನೊಂದು ಕಾವ್ಯಗಳಲ್ಲಿ ಕಾಣ್ಬೋದು ನೀವು, ಅಥವಾ ಪುರಾತನ ಗ್ರಂಥಗಳಲ್ಲಿ, ರಾಮಾಯಣ ಮಹಾಭಾರತ, ಅಲ್ಲೆಲ್ಲ ಬಾಢಂ ಅನ್ನೋ ಶಬ್ದ ಇದೆ. ಇದು ಇದೇ ಅರ್ಥದಲ್ಲಿ ಇರೋಂಥದ್ದು, ಈ ಓಕೆ ಅನ್ನೋ ಅರ್ಥದಲ್ಲೇ ಇರೋವಂಥದ್ದು ಅದು, ಅಥವಾ ಓಕೆ ಈ ಅರ್ಥದಲ್ಲಿದೆ ಅಂತ ಹಾಗೆ ಹೇಳ್ಬೋದು. ಇನ್ನು ಮತ್ತೊಂದು ಶಬ್ದ ಇದೆ, ಅದು ಹೇಳ್ತೀನಿ ನಿಮಗೆ. ಅದಕ್ಕಿಂತ ಮೊದಲು ಒಂದು ಶಬ್ದ, ಒಂದು ವಾಕ್ಯ ಹೇಳಬೇಕು ನಿಮಗೆ. ಈ ನಾವು ಓಕೆ ಅಂತ ಎಷ್ಟು ಸಾರಿ ಹೇಳ್ತೇವೆ, ಆ ಓಕೆ ಬದಲು ರಾಮ ರಾಮ ಅಂತ ಹೇಳಿದರೆ ರಾಮದೇವರು ಒಲಿದು ಬಿಡ್ತಿದ್ದ ನಮಗೆ ಅಂತ. ಒಂದು ಎಷ್ಟು ಸಾರಿ ನಾವು ಓಕೆ ಓಕೆ ಅಂತ ಬಳಸ್ತೇವೆ ಜೀವನದಲ್ಲಿ ಅಂದರೆ, ಆ ಓಕೆ ಓಕೆ ಜಾಗದಲ್ಲಿ ರಾಮ ರಾಮ ಹೇಳಿದರೆ ರಾಮದೇವ್ರ ಆಶೀರ್ವಾದ ಆಗ್ಬಿಡ್ತಿತ್ತೋ ಏನೋ ಅಂತ ಅಲ್ವಾ. ಅಂಥ ಒಂದು ಶಬ್ದ ಇದೆ ಸಂಸ್ಕೃತದಲ್ಲಿ. ಓಂ ಅಂತ ಶಬ್ದ ಇದೆಯಲ್ಲ, ಅದಕ್ಕೆ ಅಂಗೀಕಾರ ಅಂತ ಅರ್ಥ. ಆಯಿತು, ಅಸ್ತು ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಓಂ ಅನ್ನೋ ಶಬ್ದ ಇದೆ. ಒಂದು ವಿಷಯ ಹೇಳಿದರೆ ಅದಕ್ಕೆ ಒಪ್ಪಿಗೆ ಇದ್ದರೆ ಕೊಡಬೇಕಾದ ಉತ್ತರ ಓಂ ಅಂತ. ಅದನ್ನು ಕೋಶಗಳು ಸಮರ್ಥನೆ ಮಾಡ್ತೇವೆ. ಓಮಿತ್ಯಂಗೀಕಾರೇ, ಬೇರೆ ಅರ್ಥ ಇಲ್ಲ ಅಂತಲ್ಲ ಇದಕ್ಕೆ. ಓಂ ಅನ್ನೋದಕ್ಕೆ ಭಗವಂತ ಅಂತಲೇ ಅರ್ಥ ಇದೆ. ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣ ತ್ರಿವಿಧ ಸ್ಮೃತಃ, ಗೀತೆ ಕೃಷ್ಣನೇ ಹೇಳಿದ್ದು. ಈ ಮೂರು ದೇವರ ಹೆಸರು ಅಂತ. ಬ್ರಹ್ಮಣ ನಿರ್ದೇಶ, ನಿರ್ದೇಶ ಅಂದರೆ ಹೆಸರು. ತ್ರಿವಿಧ ಸ್ಮೃತಃ, ಮೂರು ಬಗೆಯಾಗಿದೆ ಅವನ ಹೆಸರು. ಮೂರು ಹೆಸರು ಮುಖ್ಯವಾಗಿರುವಂಥದ್ದು. ಮೂರು ಹೆಸರು ಯಾವುದು ಅಂದರೆ ಓಂ ಒಂದು, ತತ್ ಒಂದು, ಸತ್ ಒಂದು. ಓಂ ತತ್ ಸತ್ ಇದು ನಿರ್ದೇಶೋ ಬ್ರಹ್ಮಣ ತ್ರಿವಿಧ ಸ್ಮೃತಃ. ಹಾಗಾಗಿ ಗೀತೆಯಲ್ಲಿ ಪ್ರತಿ ಅಧ್ಯಾಯ ಮುಗಿಬೇಕಾದ್ರೆ ಆ ಶಬ್ದ ಬಳಸ್ತೇವೆ ನಾವು. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ದಶಮೋಧ್ಯಾಯ ಏಕಾದಶೋಧ್ಯಾಯ ಈ ಥರ ಬಳಸ್ತೇವೆ ನೋಡಿ ಅಂತ. ಅದೆಲ್ಲ ಭಗವಂತನ ಹೆಸರೇ ಅದು. ಹಾಗಾಗಿ ಹೆಚ್ಚಾಗಿ ಬಳಸೋ ಶಬ್ದ ಯಾವುದು ಹೇಳಿ? ಹ್ಞೂ ಅಂತಾನೆ ಭಾಷೆಯಲ್ಲಿ. ಹ್ಞೂ, ಅಕ್ಕು ಆಗ್ಬೋದು, ಅಸ್ತು ಇತ್ತಾನೆ ಅತಿ ಹೆಚ್ಚು ನಾವು ಬಳಸುವಂಥದ್ದು. ಆ ಜಾಗದಲ್ಲಿ ದೇವರ ಶಬ್ದನೇ ಇಟ್ಟಿದ್ದಾರೆ ಅಂತ. ಅಷ್ಟು ಸಾರಿ ನಾವು ಆ ದೇವರ ಆ ಶಬ್ದ ಉಚ್ಚಾರಣೆ ಮಾಡಿದಂತೆ ಆಗ್ತದೆ ನೋಡಿ ಅಂತ. ಅದು ಒಳ್ಳೆ ರೀತಿಯಲ್ಲಿ. ಈ ವ್ಯಗ್ರವಾಗಿ ಉಚ್ಚಾರಣೆ ಮಾಡೋದು ಬೇರೆ, ಸಮಾಧಾನ ಉಚ್ಚಾರಣೆ ಮಾಡ್ತೇವೆ. ಆಗಲಿ ಅನ್ನೋ ಅರ್ಥದಲ್ಲಿ ಉಚ್ಚಾರಣೆ ಮಾಡಬೇಕಾದ್ರೆ ಸಮಾಧಾನ ಇರ್ತದೆ ನಮಗೆ ಅಂತ. ಈಗ ದೇವರ ಹೆಸರನ್ನ ಮಕ್ಕಳಿಗೆ ಕೂಡ ಪದ್ಧತಿ ಬಂತು ದೇಶದಲ್ಲಿ. ಅದು ಮೊದಲಿರಲಿಲ್ಲ. ಅದು ಅಂದರೆ ಮೊದಲಂದರೆ ತುಂಬ ಹಿಂದೆ ಇರಲಿಲ್ಲ ಅಂತ. ನೀವು ತ್ರೇತಾಯುಗ ದ್ವಾಪರಯುಗಕ್ಕೆ ಹೋದರೆ ದೇವರ ಹೆಸರು ಇಡ್ತಿರಲಿಲ್ಲ ಆ ಕಾಲದಲ್ಲೆಲ್ಲ. ಅಥವಾ ಕಲಿಯುಗದಲ್ಲೂ ಕೂಡ ಆರಂಭದ ಕಾಲದಲ್ಲೆಲ್ಲ ದೇವರ ಹೆಸರು ಇಡ್ತಿರಲಿಲ್ಲ. ನೀವು ಆ ಹೆಸರುಗಳನ್ನೆಲ್ಲ ನೋಡಿ, ಎಲ್ಲೂ ದೇವರ ಹೆಸರಿಲ್ಲ ಅಲ್ಲಿ ಅಂತ. ಆ ಮಗು ಅದರ ವ್ಯಕ್ತಿತ್ವ, ಸ್ವಭಾವ, ದೇಹ ಲಕ್ಷಣ, ಅದರ ಭವಿಷ್ಯ ಏನಾಗ್ಬೋದು ಅನ್ನೋದ್ರ ಮೇಲೆ ಹೆಸರಿಡ್ತಾ ಇದ್ದಿದ್ದು. ಈಗ ಉದಾಹರಣೆ ಅರ್ಜುನ ಅಂತ ಹೆಸರು ಯಾಕೆ ಇಟ್ಟರು? ಬೆಳ್ಳಗಿದ್ದವನು ಅಂತ. ಅರ್ಜುನ ಶಬ್ದಕ್ಕೆ ಬಿಳಿ ಅಂತ ಅರ್ಥ ಅಂತ. ಕೃಷ್ಣ ಅಂತ ಯಾಕೆ ಬಂತು ಹೆಸರು? ಕಪ್ಪಿದ್ದ ಅಂತ. ಭೀಮಸೇನ ಅಂತ ಯಾಕೆ ಹೆಸರು ಅಂದರೆ ಭಯಂಕರವಾಗಿದ್ದ ಅಂತ. ಒಂದು ಸೈನ್ಯ ಇದ್ದಂಗೆ ಒಂದು ಮನುಷ್ಯ ಅಂತ. ಭೀಮ ಅಂದರೆ ಭಯಂಕರ, ಸೇನಾ ಸೇನೆ, ಒಂದು ಭಯಂಕರವಾದ ಸೇನೆ ಇದ್ದಂತೆ ಒಂದು ಮನುಷ್ಯ ಅಂತ. ಒಂದೇ ಮನುಷ್ಯ ಒಂದು ಸೈನ್ಯ ಇದ್ದಂತೆ ಅಂತ ಭೀಮಸೇನ. ಹೀಗೆ ಹೆಸರುಗಳನ್ನ ಇಡಬೇಕಾದ್ರೆ ಅನ್ವರ್ಥವಾಗಿ ಇಡ್ತಾಯಿದ್ರು ಅವತ್ತಿನ ಕಾಲದಲ್ಲಿ ಅಂತ. ತುಂಬ ಹಾಗೆ ಬಂದಿದೆ ಅಂತ. ಅಪ್ಸರ ಆ ಶಬ್ದ ಹೇಗೆ ಬಂದಿದೆ ಅಂದರೆ ಅಪ್ಸು ನಿರ್ಮಥನಾ ದೇವ ಅಪ್ಸರಾಹ ಅಂತ ರಾಮಾಯಣ ಹೇಳುವಂಥದ್ದು. ಸಮುದ್ರ ಮಥನ ಮಾಡಬೇಕಾದ್ರೆ, ಅಪ್ ಅಂದರೆ ನೀರು, ಮಥನ ಮಾಡಬೇಕಾದ್ರೆ ಹುಟ್ಟಿ ಬಂದವರು ಅಂತ. ಪ್ರತಿ ಶಬ್ದಕ್ಕೂ ಹೆಸರಿಡ್ಬೇಕಾದ್ರೆ ಈ ರೀತಿ ಇಡ್ತಾ ಇದ್ದಿದ್ದು ಅವತ್ತಿನ ಕಾಲದ ಒಂದು ಪದ್ಧತಿ ಅಂತ. ದೇವರ ಹೆಸರು ಇಡಕ್ಕೆ ಶುರು ಮಾಡಿದ್ರಲ್ಲ,
ಯಾಕೆ ಒಳ್ಳೆ ಉದ್ದೇಶಕ್ಕೆ ಶುರು ಮಾಡಿದ್ದದು. ಅಷ್ಟು ಸಾರಿ ದೇವ್ರ ಹೆಸರು ಹೇಳಿದಂತೆ ಆಯಿತು ಅಂತ. ಕೃಷ್ಣ ಅಂತ ಮಗನಿಗೆ ಹೆಸರಿಟ್ಟರೆ ಇಡೀ ದಿವಸ ಕೃಷ್ಣ ಕೃಷ್ಣ ಅಂತ ಕರಿತಾ ಇರ್ತೇವಲ್ಲ, ಕರೆಯೋದ್ರಿಂದಾಗಿ ಅಷ್ಟು ಸಾರಿ ದೇವರ ನಾಮಸ್ಮರಣೆ ಆದಂತೆ ಆಯಿತು ಅಂತ ಮೂಲ ಉದ್ದೇಶ. ಆದರೆ ಬೈಬೇಕಾದ್ರೆ ಮಕ್ಕಳಿಗೆ ಮತ್ತು ಹೆಸರನ್ನು ಸರಿಯಾಗಿ ಹೇಳ್ತೇವೆ ನಾವು. ಕೃಷ್ಣ ಹೋಗಿ ಕುಟ್ನ ಆಗ್ತದೆ, ಕಿಟ್ಟಿ ಆಗ್ತದೆ, ಕಿಟ್ಟಿ ಆಗ್ತದೆ. ಪರಮೇಶ್ವರ ಹೋಗಿ ಪಾಚು, ಪ್ರಭಾಕರ ಹೋಗಿ ಪಾಕು, ಹೀಗೆಲ್ಲ ಆಗ್ತದಲ್ವಾ. ಹಾಗಾಗಿ ಹೆಸರನ್ನು ವಿಕಾರ ಮಾಡೋದು, ದೇವರ ಹೆಸರನ್ನು ಕೂಡ ವಿಕಾರ ಮಾಡೋದು ಒಂದು ಕಡೆಯಿಂದ. ಮತ್ತು ದುರುಪಯೋಗ ಅಂದರೆ ಬೈಬೇಕಾದ್ರೆ ಅಥವಾ ಚಾಡಿ ಹೇಳಬೇಕಾದ್ರೆ ಅಥವಾ ಬೇಡದ್ದೇನೋ ಮಾಡಬೇಕಾದ್ರೂ ಹೆಸರನ್ನು ಬೆಳೆಸ್ತೇವೆ ಅಂತ. ಮಡಿಯಾಗಿ ಬಳಸೋದಾದ್ರೆ ಪರವಾಗಿಲ್ಲ, ಮಕ್ಕಳಿಗೆ ದೇವರ ಹೆಸರು ಇಡ್ಬೋದು. ನಾವು ಕೊಟ್ಟ ಹೆಸರು, ನಾವು 1000 ಹೆಸರು ಕೊಟ್ಟಿರ್ಬೋದು, ನಾವು ದೇವರ ಹೆಸರು ಕೊಡೋದಿಲ್ಲ. ನಾವು ಕೊಡಬೇಕಾದ್ರೆ ಬೇರೆ ಯಾವುದಾದ್ರೂ ಸಾಮಾನ್ಯ ನಾವು ಹೆಸರು ಕೊಡೋ ಕ್ರಮ ಹೇಗೆ ಅಂದರೆ, ತಂದೆ ಹೆಸರಿಂದ 1 ಅಕ್ಷರ ತೊಗೊಳ್ಳೋದು, ತಾಯಿ ಹೆಸರಿಂದ 1 ಅಕ್ಷರ ತೊಗೊಳ್ಳೋದು, ಆ ಎರಡನ್ನು ಜೋಡಿಸಿ ಅದು ತುಂಬ ಸಂಯೋಜನೆ ಕೊಡಬೇಕಾದ್ರೆ ಅದನ್ನು ಜೋಡಿಸಿದಾಗ ಒಂದು ಶಬ್ದ ಕೊಡೋಂಥ, 2 ಅಂಶ ಸೇರಿ ಹುಟ್ಟಿದವನು ಅನ್ನೋ ಅರ್ಥದಲ್ಲಿ ಅಂತ. ಉದಾಹರಣೆಗೆ ಈ 3ಡಿಗೆ ಸಂಬಂಧಪಟ್ಟವರವರು ತಾಯಿ ಪ್ರಜ್ಞಾ, ತಂದೆ ಅನಿರುದ್ಧ ಅಂತ. ಮಗನ ಹೆಸರು ಜ್ಞಾನಿ ಅಂತ ನಾವು ಕೊಟ್ಟಿದ್ದೇವೆ. ಯಾಕೆಂದರೆ ಜ್ಞಾ ಶಬ್ದ ಅಲ್ಲಿಂದ ತಗೊಂಡು ಅದನ್ನು ವಿಕಾರ ಮಾಡೋದಿಲ್ಲ ಸಾಮಾನ್ಯವಾಗಿ. ಉದ್ದ ಇದನ್ನು ಗಿಡ್ಡ ಮಾಡೋದು, ಹ್ರಸ್ವ ಎಲ್ಲ ಮಾಡೋದಿಲ್ಲ. ಜ್ಞಾ ಅಲ್ಲಿಂದ ತಗೊಂಡು ಅನಿರುದ್ಧದಿಂದ ನೀ ತಗೊಂಡ್ರೆ ಜೋಡಿಸಿದ್ರೆ ಜ್ಞಾನಿ ಆಯಿತು ಅಂತ. ಆ ಜ್ಞಾನಿ ಶಬ್ದ ಏನನ್ನು ನೆನಪು ಮಾಡ್ತಾಯಿದೆ ಅಂದರೆ ಜ್ಞಾನವನ್ನು ನೆನಪು ಮಾಡ್ತಿದೆ, ಅದಿದ್ದೇ ಇದೆ. ಪಕ್ಕದಲ್ಲಿ ಅಪ್ಪ ಅಮ್ಮ ಇಬ್ಬರದ್ದು ಕೊಡುಗೆ ಇದೆ. ನಾನು ಇವತ್ತಿದ್ದರೆ ಅವರೇ ಕಾರಣ, ಅದಕ್ಕೆ ನನ್ನ ಅಸ್ತಿತ್ವಕ್ಕೆ ಅವರೇ ಕಾರಣ ಅನ್ನೋದನ್ನು ಹೇಳ್ತದೆ ಅದು ಅಂತ. ಹೀಗೆ ಕೊಡೋದು ನಾವು. ಯಾಕೆಂದರೆ ದೇವರ ಹೆಸರು ಕೊಟ್ಟು ನೀವು ಆ ಮಕ್ಕಳಿಗೆ ಬೈಬೇಕಾದ್ರೆ ಆ ಪಾಪದಲ್ಲಿ ನಮಗೊಂಚೂರು ಬರೋದು ಯಾಕೆ ಮತ್ತೆ ಅಂತ ಅದರಲ್ಲಿ ಅಂತ. ಅಲ್ಲಿ ನಿಮಗೂ ಬರೋದು ಬೇಡ ಪಾಪ, ಯಾವ ಕಾರಣಕ್ಕೂ ನಿಮಗೆ ಬರದೇ ಇರೋದೇ ಮುಖ್ಯ ಅಲ್ಲಿ. ಹೀಗಾಗಿ ಓಂ ಅನ್ನೋ ಪದವನ್ನು ಅತ್ಯಂತ ಹೆಚ್ಚು ಬಳಕೆಯಾಗುವಲ್ಲಿ ಇಟ್ಟಿದ್ದಾರೆ ಅಂತ ಭಾಷೆಯಲ್ಲಿ ಅಂತ. ಅತ್ಯಂತ ಹೆಚ್ಚು ಬಳಕೆಯಾಗುವ ರೀತಿಯಲ್ಲಿ ಆ ಶಬ್ದ ಇಟ್ಟಿದ್ದಾರೆ ನೋಡಿ ಅಂತ. ಅದು ತುಂಬ ವಿಶೇಷ ಎಂಬುದಾಗಿ ನಾವು ಭಾವಿಸೋಂಥದ್ದು. ಹಾಗಾಗಿ ಇಷ್ಟೆಲ್ಲ ಒಳ್ಳೆಯದಿದೆ. ನೀವು ಓಂ ಅಲ್ದಿರು ಹ್ಞೂ ಅಂತಾದ್ರು ಹೇಳಿ ಕೊನೆ ಪಕ್ಷ, ಆದರೆ ಓಕೆ ಬೇಡ. ಯಾಕೆ ಬೇಡ ಅಂದರೆ ನಮ್ಮದಲ್ಲ ಅಂತ, ಹಾಗಾಗಿ ಬೇಡ ಅಂತ. ಈಗ ನೀವು ನಿಮ್ಮ ಮನೆಗೆ ಹೋದರೆ ಸಾಯಂಕಾಲ ಯಾಕೆ ಅನ್ನೋ ಪ್ರಶ್ನೆಗಳು ಉದ್ಭವನೇ ಇಲ್ಲ, ಅವಕಾಶವೇ ಇಲ್ಲ ಅಲ್ಲಿ. ನೀವು ಪಕ್ಕದ ಮನೆಗೆ ಹೋದರೆ ಯಾಕೆ ಅನ್ನೋ ಪ್ರಶ್ನೆ ಉದ್ಭವಿಸ್ತದಲ್ವ. ನಿಮ್ಮ ಮನೆಗೆ ಹೋಗದೆ ಬೇರೆ ಎಲ್ಲೇ ಹೋದರೂ ಕೆಲವರು ಹೊರಟಾಗಿ ಕೇಳ್ಬೋದು, ಕೆಲವರು ಗೌರವವಾಗಿ ಅವರು ಕೇಳ್ತಾರೆ ಅದನ್ನು. ಮತ್ತೆ ಏನು ಬಂದ್ರಿ, ಏನಾಗಬೇಕಿತ್ತು, ಅಪರೂಪ ಏನು ವಿಶೇಷ ಇವತ್ತು ಬಂದಿದ್ದು, ಹಿಂಗಾದರೂ ಕೇಳ್ತಾರೆ ಅಂತಂದರೆ ಯಾಕೆ ಬಂದರೆ ತಿಳ್ಕೊಳ್ಬೇಕಲ್ಲ ಬಂತು ಅಂತಂದರೆ. ನಮ್ಮ ಮನೆಗೆ ನಾವು ಹೋಗೋದಾದರೆ ಕಾರಣ ಕೇಳಬೇಕು ಅಂತಿಲ್ಲ, ಸಹಜ ಅದು ಅಂತ. ಆದರೆ ಇನ್ನೊಂದು ಮನೆಗೆ ಹೋದರೆ ಅದು ಸಹಜ ಅಲ್ಲ ಅದು ಅಂತ. ಹಾಗಾಗಿ ಪ್ರಶ್ನೆ ಉದ್ಭವಿಸುವಂಥದ್ದು ಯಾಕೆ ಅಂತ. ಹಾಗೆ ನೀವು ಓಕೆ ಅಂದರೆ ನಾವು ಯಾಕೆ ಅಂತ ಕೇಳಬೇಕಾಗ್ತದೆ ಅಂತ. ಆ ಶಬ್ದ ಯಾಕೆ ಅಂತ, ಆ ಶಬ್ದ ಬೇಡ. ಅದ್ರ ಬದಲು ಈ ಯಾವುದಾದ್ರು ಶಬ್ದಗಳನ್ನು ಬಳಸಿ ಅಂತ, ಕನ್ನಡ ಶಬ್ದಗಳನ್ನು ಎಂಬುದಾಗಿ ಹೇಳಿ. ನೀವು ಅದಕ್ಕೆ ಮತ್ತೆ ನಾವು ಹೇಳಿದ್ದಕ್ಕೆ ಓಕೆ ಅಂತ ಹೇಳಬೇಡಿ, ಸರಿ ಅಂಥೇಳಿ, ಅಸ್ತು ಅಂಥೇಳಿ, ಅಥವಾ ಬಾಡಮ್ ಅಂಥೇಳಿ ಬೇಕಾದ್ರೆ ಆಗ್ಬೋದು, ಅಕ್ಕು ಅಂಥೇಳಿ, ಅಡ್ಡಿಲ್ಲ ಅಂಥೇಳಿ ಆಗ್ಬೋದು. ಅದು ಆದರೆ ಮತ್ತೆ ಆ ಶಬ್ದವನ್ನು ನಾವು ಸಾಧ್ಯವಾದ ಮಟ್ಟಿಗೂ ಬಳಸಬಾರ್ದು. ಆ ಶಬ್ದ, ಅಂಥ ಶಬ್ದಗಳು ಎಲ್ಲ ಹೊರಗೆ ಹಾಕಿ ಶುದ್ಧವಾದ ಭಾಷೆಯಲ್ಲಿ ಮಾತಾಡೋಣ. ಕಷ್ಟ ಆದರೂ ಪರವಾಗಿಲ್ಲ, ಕಷ್ಟ ಆದರೂ ಓಕೆ ಅಲ್ಲ, ಕಷ್ಟ ಆದರೂ ಪರವಾಗಿಲ್ಲ, ಕಷ್ಟ ಆದರೂ ಸರಿ, ಕಷ್ಟ ಆದರೂ ಆಗಲಿ. ಆದರೆ ನಮ್ಮ ಶಬ್ದಗಳಿರಲಿ ಅಂತ, ನಮ್ಮ ಶಬ್ದಗಳನ್ನು ನಾವು ಬಳಸೋಣ, ನಮ್ಮ ಸ್ವಾಭಿಮಾನವನ್ನು ನಾವು ಮೆರೆಯೋಣ. ಅದಕ್ಕೆ ಯಾವ ನೆಪವನ್ನು ಕೂಡ ಹೇಳಬಾರ್ದು. ಮೊದಲು ನೀರಿಗಿಳಿಯುವಾಗ ಚಳಿ ಇರ್ತದೆ, ಹಾಗೆ ಆರಂಭದಲ್ಲಿ ಸ್ವಲ್ಪ ನಿಮಗೇನೋ ಒಂಚೂರು ಸಿಗ್ಗಾಗ್ಬೋದು. ಆದರೆ ನಿಮ್ಮ ಮನೆ ನೀವು ಬರಬೇಕಾದ್ರೆ ನಿಮಗೇನೂ ಸಂಕೋಚ ಆಗಬೇಕಾಗಿಲ್ಲ, ನಿಮ್ಮ ಭಾಷೆ ಮಾತಾಡಬೇಕಾದ್ರೆ ಏನೂ ನಿಮಗೆ ಆ ಥರ ಅನ್ನಿಸ್ಬೇಕಾಗಿಲ್ಲ. ಭಾಷೆ ಬರಲಿ ಮತ್ತು ಸ್ವಭಾಷಾ ಚಾತುರ್ಮಾಸ್ಯ ಸಾರ್ಥಕ ಆಗಲಿ, ಆ ದೃಷ್ಟಿಯಿಂದ ಸಮಾಜಕ್ಕೊಂದು ಪ್ರೇರಣೆ ಕೊಡುವಲ್ಲಿ ಇದು ಸಮರ್ಥ ಆಗಲಿ ಎಂಬುದಾಗಿ ಆಶಿಸ್ತಾ, ಮಂಡಲಗಳು ವಲಯಗಳು ಕೂಡ ನೀವು ಶುದ್ಧ ಕನ್ನಡದಲ್ಲಿ ವ್ಯವಹಾರ ಮಾಡಬೇಕು. ಕನ್ನಡ ಅಥವಾ ನಮ್ಮ ಮನೆ ಭಾಷೆ ಕೂಡ ಆಗ್ಬೋದು. ನೀವು ಒಟ್ಟಿಗೆ ಕೂತು ಮಾತಾಡಿದಾಗ ಮನೆ ಭಾಷೆ ಅದು ಸೂಕ್ತವೇ ಆಗ್ತದೆ. ವ್ಯವಹಾರಗಳು ಕೂಡ ನಿಮ್ಮ ಕಾಗದ ಪತ್ರ ವ್ಯವಹಾರಗಳು ಕೂಡ ಸಾಧ್ಯವಾದ ಮಟ್ಟಿಗೂ ನೀವು ಕನ್ನಡದಲ್ಲಿ ಮಾಡಬೇಕು ಹೊರತು ಆಂಗ್ಲ ಪದಗಳನ್ನು ಬಳಸಬೇಡಿ. ಆಂಗ್ಲ ಪದಗಳನ್ನು ಸಾಧ್ಯ ಆದ ಮಟ್ಟಿಗೂ ಕೈಬೇಡಿ. ಆಂಗ್ಲ ಭಾಷೆನೇ ಮಾತಾಡೋ ಪ್ರಮೇಯ ಇದ್ದಾಗ ಮಾತಾಡಿ, ಅದೇ ಸಂದರ್ಭ ಇದ್ದಾಗ ಆ ಭಾಷೆ ಮಾತಾಡ್ತೀವಿ. ಕನ್ನಡ ಮಾತಾಡ್ಬೇಕಾದ್ರೆ ಮತ್ತೆ ಬೇಡ, ಅದು ಮತ್ತೆ ಹಾಕೋದು ಕನ್ನಡ ಮಾತಾಡಬೇಕಾದ್ರೆ ಖಂಡಿತ ಬೇಡ ಅಂತ.
ಹಾಗಾಗಿ ಸರಿಯಾದ ಕನ್ನಡ ಮಾತಾಡೋದಕ್ಕೆ ನಾವು ಕಲ್ತ್ಕೊಳ್ಬೇಕು ಎಂಬುದಾಗಿ ಒಂದು ಸಂದೇಶವನ್ನು ಈ ಬಾರಿ ಕೊಡ್ತಾ ನಿಮಗೆಲ್ಲ ವಿಶೇಷ ಆಶೀರ್ವಾದಗಳನ್ನು ಮಾಡ್ತೇವೆ. ನಿಮಗೆಲ್ಲ ರಾಮದೇವರು ತುಂಬ ಒಳ್ಳೇದು ಮಾಡಲಿ. ನಿಮಗೆ ಧರ್ಮ ಸುಖ ಎರಡೂ ಸಿದ್ಧಿಯಾಗಲಿ. ಜೀವನದಲ್ಲಿ ಧರ್ಮ ಸಿದ್ಧಿಯಾಗಲಿ. ಸರಿಯನ್ನು ಬಿಟ್ಟು ಆಚೀಚೆ ನೀವು ಹೋಗುವಂತೆ ಆಗಬಾರದು ಅಂತ ದೇವರು ನೀವು ಮಾಡಿದ್ದಕ್ಕೆಲ್ಲ ಸರಿ 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 ಅಂತ ಹೇಳ್ತಾ ಇರಬೇಕು ಅಂತ. ಮತ್ತು ಅದೇ ಶಬ್ದ ಬಳಸ್ತಾ ಇದ್ದೇವೆ, ಸರಿ 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 ಆಯಿತು ಅಂತ ಹೇಳ್ತಾ ಇರಬೇಕು ದೇವರು ಅಂತ. ಅದ್ರ ಬದಲು ಅಂತ ದೇವರು ತಲೆ ಆಡಿಸ್ತಾರ ಆಗಬಾರ್ದು ಅಂತ ಧರ್ಮ ನಿಮ್ಮಲ್ಲಿ ಬಂದರೆ ಸುಖ ತಾನೇ ಬರ್ತದೆ. ಸುಖ ಅನ್ನೋದು ಧರ್ಮ ಏನಾದರೂ ಹಸುವಾದರೆ ಸುಖ ಅದು ಕರೆಯುವ ಹಾಲು ಅಂತ. ಯಾರಲ್ಲಿ ಧರ್ಮ ಇದೆಯೋ ಅವರಿಗೆ ನೆಮ್ಮದಿ ತಾನಾಗಿರ್ತದೆ, ಸುಖ ತಾನಾಗಿರ್ತದೆ. ಹಾಗಾಗಿ ಧರ್ಮ ಸುಖಗಳ ಬಾಳ್ವೆಯನ್ನು ನಿಮಗೆಲ್ಲರಿಗೂ ನಾವು ಹಾರೈಸ್ತೇವೆ. ಎಲ್ಲರಿಗೂ ಒಳಿತಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ್ ಕೀ.